ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ಸಾರಥ್ಯದಲ್ಲಿ ವೈವಿಧ್ಯಮಯ ಗಣಪತಿಗಳ ದರ್ಶನ. ಮಹರ್ಷಿ ವಾಣಿ ಇದೇ ಶನಿವಾರ ಬೆಳಗ್ಗೆ 8 ಗಂಟೆಗೆ. ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಗಳೊಂದಿಗೆ ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ ಸುಸ್ವಾಗತ. ನಮ್ಮ ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್ಸ್, ಅವೆನ್ಯೂ ರೋಡ್, ಬಳಿಪೇಟೆ, ಬೆಂಗಳೂರು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ದಿವ್ಯಾ ಆಲೂರ್. ಇನ್ನು ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣವಾ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ಸ್ವರ ಜ್ಯೋತಿಷ್ಯದಲ್ಲೂ ಪಾಂಡಿತ್ಯವನ್ನ ಪಡೆದಿರುವಂತಹ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳು ಅವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಬನ್ನಿ ಸ್ವಾಗತಿಸ್ಬಿಡೋಣ ಗುರೂಜಿ ಅವರನ್ನ. ಗುರುಜಿ ನಮಸ್ಕಾರ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ಕಾರ ವೀಕ್ಷಕರೇ, ಬನ್ನಿ ತಿಳಿಯೋಣ ಇಂದಿನ ದಿನ ವಿಶೇಷವನ್ನ. ಗುರುಜಿ, ಪಿತೃಪಕ್ಷದ ಮಾಸವಾಗಿರೋದ್ರಿಂದ ಪ್ರಾರಂಭದಲ್ಲಿ ಸ್ವಲ್ಪ ಅದ್ರ ಕುರಿತಾಗಿಯೇ ಮಾತಾಡ್ತೀರಾ ಅಂತ ಭಾವಿಸ್ತೇನೆ. ಹಾಗಾಗಿ ಮೊದಲಿಗೆ ಏನ್ ತಿಳಿಸ್ತಾ ಇದ್ದೀರಾ ಗುರುಜಿ? ಯಾಕಂದ್ರೆ ನಾವೆಲ್ಲರೂ ಕೂಡ ತಿಳಿಸ್ತಾನೆ ಇದ್ದೀವಿ, ಗುರೂಜಿಯವರಿಂದ ನಮ್ಗೆ ತಿಳಿಯಪಡುತ್ತೆ ಪಿತೃಪಕ್ಷವನ್ನ ಆಚರಿಸಲಿಲ್ಲ ಅಂದ್ರೆ ತುಂಬಾ ಘೋರವಾದ ಸಮಸ್ಯೆಗಳನ್ನ ನಾವು ಎದುರು ನೋಡ್ಬೇಕಾಗತ್ತೆ ಅಂತ. ಹಾಗಾಗಿ ಏನೆಲ್ಲ ಸಮಸ್ಯೆಗಳಾಗಬಹುದು, ಅದಕ್ಕೆ ನಾವು ಹೇಗೆ ಅದರಿಂದ ಹೊರಗೆ ಬರ್ಬೋದು. ತಪ್ಪು ಮಾಡ್ಬಿಟ್ಟಿರ್ತಾರೆ ಬಹುಶಃ. ಸುಮಾರು ಜನದ ಹತ್ರ ಕೇಳಿದಾಗ ಅಯ್ಯೋ ನಮ್ಮ ಮನೆಯಲ್ಲಿ ಆ ಪದ್ಧತಿನೇ ಇಲ್ಲ ಅಂತಾರೆ ಗುರುಜಿ ಕೆಲವರು. ನಾವು ಹೌದಾ, ಹಿಂದೆಲ್ಲ ಮಾಡ್ತಿದ್ರು, ಈಗ ನಮ್ಮ ಬಿಸಿ ಸ್ಕೆಡ್ಯೂಲು, ಅಣ್ಣ ಮಾಡ್ಲಿ ಅಂತ ತಮ್ಮ, ತಮ್ಮ ಮಾಡ್ಲಿ ಅಂತ ಅಣ್ಣ. ಆದ್ರೆ ಆಕ್ಚುಲಿ ಯಾರು ಗುರುಜಿ ಮಾಡ್ಬೇಕಾಗತ್ತೆ? ಈಗ ಮನೆಯ ಹಿರಿಯ ಅಣ್ಣ ಮಾಡ್ಬೇಕಾಗತ್ತಾ ಪಿತೃಪಕ್ಷವನ್ನ? ಇಲ್ಲಿ ಇವತ್ತಿನ ಈ ವಿಚಾರ ನಿಜಕ್ಕೂ ಬಹಳ ಅರ್ಥಗರ್ಭಿತವಾಗಿದೆ. ಪಕ್ಷ ಮಾಸದಲ್ಲಿ ಮಾಡ್ತಕ್ಕಂತಹ ಪಕ್ಷಗಳು, ವರ್ಷಕ್ಕೊಮ್ಮೆ ಮಾಡ್ತಕ್ಕಂತಹ ಶ್ರಾದ್ದಗಳು, ಅದರಲ್ಲೂ ಅಣ್ಣ ತಮ್ಮಂದಿರಿದ್ದಾಗ 2-3 ಜನನೋ ಅಥವಾ 4 ಜನನೋ ಇದ್ದಾಗ ಯಾರು ಮಾಡಬೇಕು, ಯಾರು ಮಾಡಬಾರ್ದು ಅನ್ನತಕ್ಕಂಥದ್ದನ್ನು ಇಲ್ಲಿ ನಾವು ನೋಡುವಂಥದ್ದೇ ಇಲ್ಲ. ಪ್ರತಿಯೊಬ್ಬರು ಮಾಡಲೇಬೇಕು. ಹುಡ್ತಾ ಅಣ್ಣ ತಮ್ಮಂದಿರಾದರೂ ಬೆಳೀತ ದಾಯಾದಿಗಳು ಅಂತ ಗಾದೆ ಮಾತಿದೆ. ಇರಲಿ, ಆ ವಿಚಾರ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ಭಗವಂತನ ಪ್ರಾರ್ಥನೆ ಮಾಡೋಣ. ಓಂ ಇದಂ ವಿಷ್ಣು ಚಕ್ರಮೇ ತ್ರೇದಾನಿದೇ ಪದಂ ಸಮೂಢಪಶ್ಯಮಾಗಂ ಸುರೇಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ವಿಶೇಷವಾದಂತಹ ರೀತಿ ಇವತ್ತು ನಾವು ತೆಗೆದುಕೊಂಡಿರ್ತಕ್ಕಂಥ ಈ ಒಂದು ಸಬ್ಜೆಕ್ಟ್ ಏನಿದೆ, ಪಕ್ಷ ಮಾಸದಲ್ಲಿ ಹಿರಿಯಣ್ಣ ಅಥವಾ ಕಿರಿಮಗ, ದೊಡ್ಡ ಮಗ ಅಥವಾ ಚಿಕ್ಕ ಮಗ ಅಥವಾ ಮಧ್ಯದಲ್ಲಿರ್ತಕ್ಕಂಥವ್ರು ಯಾರು ಈ ಪಕ್ಷ ಮಾಸ ಶ್ರಾದ್ದವನ್ನು ಮಾಡಬೇಕು, ಮಾಡಬಾರದು ಅನ್ನೋದೊಂದು ಪ್ರಶ್ನೆ ಇದೆ. ಆದರೆ ಇಲ್ಲಿ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ಶ್ರಾದ್ದವನ್ನು ಪ್ರತಿಯೊಬ್ಬರು ಮಾಡಲೇಬೇಕು. ನೋಡಿ, ತಂದೆ ತಾಯಿ ಮಕ್ಕಳಿಗೆ ಜನ್ಮ ಕೊಡಬೇಕಾದ್ರೆ ಒಂದು ತಂದೆ ತಾಯಿಗೆ 9 ಜನವೋ ಅಥವಾ 11 ಜನವೋ ಅಥವಾ 7 ಜನವೋ, ಒಟ್ಟು 9 ಜನ ಇರ್ತಕ್ಕಂಥವ್ರ ಕುಟುಂಬನೂ ಇದೆ, ಒಬ್ಬ ಮಗ ಇರ್ತಕ್ಕಂತಹ ಕುಟುಂಬನೂ ಇದೆ. ಮಗನಿಗೆ ಜನ್ಮ ಕೊಟ್ಟು ತಾವು ಇರ್ತಕ್ಕಂತಹ ರೀತಿಯಲ್ಲಿ ತಾವು ಊಟ ಮಾಡ್ತಾರೋ ಬಿಡ್ತಾರೋ, ತಾವು ಒಳ್ಳೆ ಬಟ್ಟೆ ಹಾಕ್ತಾರೋ ಬಿಡ್ತಾರೋ, ಅಥವಾ ತಮಗೆ ಬೇಕಾದ್ದನ್ನು ನೋಡ್ತಾರೋ ಬಿಡ್ತಾರೋ, ತನ್ನ ಮಗನಿಗೆ ಎಲ್ಲೂ ಚ್ಯುತಿ ಬರಬಾರದು, ಎಲ್ಲೂ ಆತನ ಆಸೆ ಆಕಾಂಕ್ಷೆಗೆ ಕುಂದಾಗಬಾರದು ಅಂತ ಹೇಳಿ ಸಾಕಷ್ಟು ಶ್ರಮಪಟ್ಟು ಸಾಲ ಸೋಲ ಮಾಡಿ ಆ ಮಗನ ಬೆಳೆಸಿ ದೊಡ್ಡವ್ರನ್ನ ಮಾಡ್ತಾರೆ. ಆ ಮಗ ತಂದೆ ತಾಯಿ ಮರಣ ಹೊಂದಿದ ನಂತರ ಅವರಿಗೆ ಸಲ್ಲಿಸಬೇಕಾದಂತಹ ಒಂದು ಗೌರವ, ಅವರಿಗೆ ಮಾಡಬೇಕಾದಂತಹ ಒಂದು ಶ್ರಾದ್ದ ಕರ್ಮ, ಅವರಿಗೆ ಸದ್ಗತಿಗೋಸ್ಕರ ಆ ಮಕ್ಕಳು ನಾನು ಕರ್ಮ ಮಾಡಬೇಕಾ, ನಾನು ಶ್ರಾದ್ದ ಮಾಡದ, ಈ ವರ್ಷ ನಮ್ಮನೇಲಿ ಮಾಡದ, ನಿಮ್ಮನೇಲಿ ಮಾಡದ, ಈ ತರಹ ಚರ್ಚೆ ಮಾಡ್ತಾ ಕೂತ್ಕೊಳ್ತಾರೆ. ಇಷ್ಟು ದೊಡ್ಡದಾಗಿ ಬೆಳೆಸಿ ನಿಲ್ಲಿಸಿ ಅವ್ರಿಗೆ ಬೇಕಾದ್ದು ಬೇಡವದ್ದು ಒಳ್ಳೆ ಜ್ಞಾನವನ್ನು ಕೊಟ್ಟು ಒಳ್ಳೆ ವಿದ್ಯಾವಂತರನ್ನ ಮಾಡಿ ಆ ಉದ್ಯೋಗ ಸಹಿತ ಕೊಡಿಸಬೇಕಾದ್ರೆ ಮನೇಲಿರ್ತಕ್ಕಂಥ ಸೈಟೋ ವಾಚೋ ಉಂಗುರನ ಮಾರಿ, ಅಥವಾ ಅವರ ಒಂದು ಆಪತ್ಕಾಲದ ಹಣ ಅಂತೇಳಿ ಕೂಡಿಟ್ಕೊಂಡಿರ್ತಕ್ಕಂಥ ಆ ಹಣವನ್ನು ಸಹಿತ ಕಿತ್ಕೊಂಡು ಮಕ್ಕಳು ಅದರಲ್ಲಿ ತಿಂದು ಮಜಾ ಮಾಡಿರ್ತಾರೆ. ವರ್ಷಕ್ಕೆ ಒಮ್ಮೆ ಪಕ್ಷಮಾಸ ಮಾಡಬೇಕಾದಂಥ ಕಾಲ ಅಥವಾ ಶ್ರಾದ್ದವನ್ನು ಮಾಡಬೇಕಾದಂತಹ ಕಾಲದಲ್ಲಿ ಆಲೋಚನೆ ಮಾಡಿ ಮಾಡಬೇಕಾ ಬಿಡಬೇಕಾ. ದೊಡ್ಡ ಮಗ ಇದ್ದಾನಲ್ಲ, ಅವನು ಮಾಡಲಿ ಅಂತ ಒಬ್ಬ,
ಅವರ ಮುದ್ದಿನ ಮಗ ಕಿರಿ ಮಗ ಇದ್ದಾನಲ್ಲ ಅವನು ಮಾಡಲಿ ಅಂತ ಮತ್ತೊಬ್ಬ, ಇವರಿಬ್ಬರಲ್ಲಿ ಯಾರೋ ಒಬ್ರು ಮಾಡಿದ್ರೆ ಸಾಕು, ಅವ್ರ ಮನೆಗೆ ಹೋಗಿ ಒಂದಿಷ್ಟು ತಿನ್ಕೊಂಡು ಬಂದ್ಬಿಟ್ರೆ ಸಾಕು ಅಂತ ಇನ್ನೊಬ್ಬ ಮಗ. ಎಷ್ಟು ತೊಂದರೆ ಇದೆ ನೋಡಿ. ನಿಜಕ್ಕೂ ಇವೆಲ್ಲ ನಡೀತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಹಾಗೂ ಈಗೂ ಸ್ವಲ್ಪ ಹೆಚ್ಚು ಕಮ್ಮಿ ಅಂದ್ರೆ ಒಂದು ಮನಸ್ಸೋಲ್ತಕ್ಕಂಥ ಒಬ್ಬರಿದ್ರೆ ಅವ್ನು ಮಾಡ್ತಾ ಇದ್ದಾನಲ್ಲ, ಮಾಡ್ಲಿ ಬಿಡಿ. ಅದರಲ್ಲಿರ್ತಕ್ಕಂತಹ ಯಾವನೊಬ್ಬ ಪುಣ್ಯಾತ್ಮ, ಅಯ್ಯೋ ನಮ್ಮಪ್ಪನ ನಾವು ಗತಿ ಕಾಣಿಸ್ಬೇಕು, ನಮ್ಮಪ್ಪನ ಶ್ರಾದ್ದ ನಾವು ಮಾಡಬೇಕು, ಅಪ್ಪ ಅಮ್ಮನ ಶ್ರಾದ್ದ ಮಾಡಬೇಕು, ಇರ್ತಕ್ಕಂಥ ಪಕ್ಷಮಾಸದಲ್ಲಿ ಅವ್ರನ್ನ ಮರಿಬಾರ್ದು ನಾವು ಅಂತ ಹೇಳಿ ಒಬ್ಬ ಮುಂದೆ ಹೊರಟ್ರೆ, ಕಾರ್ಯಕ್ರಮ ಮಧ್ಯಾಹ್ನ 12 ಗಂಟೆ ತಿಲತರ್ಪಣ ಸಮಯ, ಆ ಸಮಯದವರೆಗೂ ಆ ಮನೆಗೆ ಇವ್ರು ಎಂಟ್ರಿ ಕೊಡಲ್ಲ. ಮಾಡ್ತಾ ಇದ್ದಾನಲ್ಲ, ಮಾಡ್ಲಿ. ನಮಸ್ಕಾರ ಸಮಯಕ್ಕೆ ಹೋಗಿ ಬಂದು ನಮಸ್ಕಾರ ಮಾಡಿದ್ರೆ ಸಾಕು. ಆ ನಮಸ್ಕಾರದ ಸಮಯ ಇದೆಯಲ್ಲ, ಅದು ಬಹಳ ವಿಶೇಷ. ಪಿತೃಗಳ ಆಗಮನದ ಒಂದು ಸಮಯ ಅದು ನೋಡಿ. ಹೀಗೆಲ್ಲ ಸಾಕಷ್ಟು ಕುಟುಂಬಗಳಲ್ಲಿ ನಡೀತಾ ಇದೆ. ಅದ್ರಲ್ಲೂ ಗುರುಜಿ ಆಸ್ತಿ ವಿವಾದ ಇರೋದ್ರಿಂದ ಅಣ್ಣ ತಮ್ಮಂದಿರಿಗೆ ಕಚ್ಚಾಟ ಬಂದಿದ್ರಂತೂ ಶ್ರಾದ್ದ ಯಾರು ಮಾಡ್ತಾರೆ ಅನ್ನೋ ಪ್ರಶ್ನೆ ತುಂಬಾ ಜಾಸ್ತಿ. ನನಗೇನು ಪೂರ್ತಿ ಆಸ್ತಿ ಕೊಟ್ಟಿದ್ದಾರಾ? ಇರೋಬ್ಬರ ಆಸ್ತಿ ಎಲ್ಲ ದೊಡ್ಡ ಮಗ ತಗೊಂಡಿದ್ದಾರೆ, ಅವನೇ ಮಾಡಲಿ. ನನಗೆ ಜನ್ಮ ಕೊಟ್ಟಿದ್ದಾರಲ್ವಾ, ನಾನು ಇವತ್ತು ಈ ಮಟ್ಟಕ್ಕೆ ಇದ್ದೀನಲ್ವಾ, ನಾನು ಹೀಗೆ ಎಷ್ಟು ಅಭಿವೃದ್ಧಿ ಆಗಬೇಕಾದ್ರೆ, ಸೊಸೈಟಿಯಲ್ಲಿ ನನಗೊಂದು ಸ್ಥಾನಮಾನ ಸಿಗಬೇಕಾದ್ರೆ, ನಾನೊಬ್ಬ ಮನುಷ್ಯನಾಗಬೇಕಾದ್ರೆ, ನನಗೆ ನನ್ನ ತಂದೆ ತಾಯಿ ಕಾರಣ, ಅವ್ರ ಆಶೀರ್ವಾದದಿಂದ ನಾನು ಆಗಿದ್ದೀನಿ ಅಂತಕ್ಕಂಥದ್ರ ಮನೋಭಾವ ಬಿಟ್ಟು, ನಮ್ಮಪ್ಪನ ಆಸ್ತಿನ ನಾನು ದೊಡ್ಡ ಮಗ ಅನುಭವಿಸ್ತಾ ಇದ್ದಾನೆ ಅಂದರೆ, ನನ್ನ ದೊಡ್ಡಣ್ಣ ತಗೊಂಡಿದ್ದಾನೆ, ಅಥವಾ ಎಲ್ಲ ಚಿಕ್ಕಣ್ಣ ತಗೊಂಡಿದ್ದಾನೆ, ಅಥವಾ ಎಲ್ಲ ಹೆಣ್ಣುಮಕ್ಕಳಿಗೆ ಬರೆದು ಬಿಟ್ಟಿದ್ದಾರೆ, ಅವರು ನಾವ್ಯಾಕೆ ಮಾಡಬೇಕು ಈ ಬಣ್ಣ ಪಿಂಡ ಪ್ರದಾನ, ನಾವ್ಯಾಕೆ ಮಾಡಬೇಕು ಶ್ರಾದ್ದ? ಈ ಮಾತು ಬರೀ ಮಗನಿಂದ ಮಾತ್ರ ಬರೆದವಿಲ್ಲ, ಮಗ ಜೊತೆಗೆ ಸೊಸೆ. ಆದರೆ ಒಂದಂತೂ ಸತ್ಯ, ಶ್ರದ್ಧಾ ಕಾಲದಲ್ಲಿ ಅಂದ್ರೆ ಶ್ರಾದ್ದ ಮಾಡುವಾಗ, ತಿಥಿ ಮಾಡುವ ಸಮಯ, ಪಕ್ಷಮಾಸ ಮಾಡುವ ಸಮಯ, ನೀವು ಮಾಡೋದಕ್ಕೆ 1-2 ದಿವಸ ಮುಂಚಿತವಾಗಿ ಈ ವಿಷಯಗಳನ್ನೇನಾದ್ರು ನಿಮ್ಮ ಮನೆಯಲ್ಲಿ ಪ್ರಸ್ತಾವನೆ ಮಾಡಿದ್ರೂ ಸಹಿತ ನಿಮ್ಮ ಮನೆಗೆ ನಿಮ್ಮ ಪಿತೃಗಳು ಖಂಡಿತ ಬರುವುದಿಲ್ಲ. ಯಾಕೆಂದ್ರೆ ಅಲ್ಲಿ ಹೊರಟ್ರೆ ಅವರು ಶ್ರಾದ್ದ ಕರ್ಮ ಮಾಡ್ತಾರೋ, ಪಕ್ಷಮಾಸ ಮಾಡ್ತಾರೋ, ಅಥವಾ ಒಂದು ಕಡ್ಡಿ ಹಿಡ್ಕೊಂಡಿದ್ದು ನಾನು ಕಾಗೆಯ ರೂಪದಲ್ಲೋ ಯಾವುದೋ ಒಂದು ರೂಪದಲ್ಲಿ ನಾನು ಬಂದು ಆ ಒಂದು ವಾಸ್ತುಗೃಹದಲ್ಲಿ ನನಗೆ ಕೊಟ್ಟಂತಹ ಒಂದು ಪಿಂಡವೋ ಅಥವಾ ತಿಲತರ್ಪಣವೋ ಅದನ್ನು ನಾನು ತೆಗೆದುಕೊಳ್ಳಕ್ಕೆ ಬಂದಾಗ ಎಲ್ಲಿ ಕಡ್ಡಿಯಲ್ಲಿ ಹೊಡೆದು ಕಳಿಸ್ತಾರೋ ಅಂತಕ್ಕಂತಹ ಒಂದು ಭಯಭೀತಿ ಆ ಪಿತೃಗಳಿಗಾಗತ್ತೆ. ಅಸಲು ಪಿತೃಗಳು ಇಂತಹದ್ದೇ ಮನೆ ಶ್ರಾದ್ದ ಆಗ್ತಾ ಇದೆ ಅಂತ ಅವರು ತಿಳಿದು ಅಲ್ಲಿ ಬರಬೇಕಾದ್ರೆ ಅದಕ್ಕೊಂದು ಸಿಗ್ನಲ್ ಇದೆ. ಶ್ರಾದ್ದ ನಡೀತಕ್ಕಂತಹ ಮನೆಗೆ ಒಂದು ಸಿಗ್ನಲ್ ಇದೆ. ಆ ಸಿಗ್ನಲ್ ಏನು ತಿಳಿಸ್ಕೊಡ್ತೇನೆ. ಗುರೂಜಿಯವರು ಇದೇ ಭಾನುವಾರ ಬರ್ತಾ ಇದ್ದಾರೆ. ಬೆಂಗಳೂರಿನ ಅಂದ್ರಹಳ್ಳಿ ಮುಖ್ಯ ರಸ್ತೆಯ ಪೀಣ್ಯ 2ನೇ ಹಂತದಲ್ಲಿರುವಂತಹ ಜೋಡಿ ಶ್ರೀ ಮುನೀಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಯಾಕಂದ್ರೆ ಈ ಟ್ರಸ್ಟ್ನವರು ಬಹಳ ವಿಶೇಷವಾದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ರುದ್ರಾಭಿಷೇಕ ಮತ್ತು 10,008 ರುದ್ರಾಕ್ಷಿ ಅಲಂಕಾರ ರುದ್ರ ಹೋಮವನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿಗೆ ಬರುವಂತಹ ಜನರಿಗೆ ರುದ್ರಾಕ್ಷಿ ಮತ್ತು ಬಿಳಿ ಗುಲಗಂಜಿಯನ್ನ ಸ್ವತಃ ಗುರೂಜಿಯವರೇ ಉಚಿತವಾಗಿ ನೀಡಲಿದ್ದಾರೆ. ಬಹಳ ವಿಶೇಷವಾದ ಕಾರ್ಯಕ್ರಮ ಗುರೂಜಿ ಇದು. ಜೋಡಿ ಮುನೀಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಜರುಗುತ್ತಿರುವಂತಹ ಕಾರ್ಯಕ್ರಮ. ಸರಿ, ಸುಮಾರು ಇದೇ ಭಾನುವಾರ ಬರ್ತಾ ಇರೋದು ಗುರೂಜಿಯವರು 21ನೇ ತಾರೀಕು ಬರ್ತಿದ್ದಾರೆ. ಹಾಗಾಗಿ ಎಷ್ಟು ಹೊತ್ತಿಗೆ ಇರ್ತೀರಾ ಗುರೂಜಿ ಸುಮಾರು ಅಲ್ಲಿಗೆ? ಅಲ್ಲಿ ಬೆಳಿಗ್ಗೆ 10 ಗಂಟೆ ಅಷ್ಟೊತ್ತಿಗೆ, 12 ಗಂಟೆಗೆ ಪೂರ್ಣಾಹುತಿ, 10 ಗಂಟೆಗೆ ನಾನು ಬರ್ತೀನಿ. ಅದರಲ್ಲೂ ಸಂಪತ್ ಯುವಕರ ಗೆಳೆಯರ ಬಳಗದಿಂದ ಬಹಳ ವಿಶೇಷವಾದಂತಹ ಗಣಪತಿಯ ಉತ್ಸವ ಸಹಿತ ನಡೆಯುತ್ತೆ. ಈ ಕಾರ್ಯಕ್ರಮ ಬಹಳ ವಿಶೇಷವಾದ್ದು, ಅದ್ಧೂರಿಯುತವಾಗಿ ನಡೆಯುವಂತಹ. ಅಂದ್ರೆ ಗುರುಜಿ ಇದಕ್ಕಿಂತ ಮುಂಚೆ ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀರಾ? ಇಲ್ಲೇ ಆ ಒಂದು ಆವರಣದಲ್ಲೇ ನಡೀತಕ್ಕಂಥ ಮುನೀಶ್ವರ ಸ್ವಾಮಿ ಟ್ರಸ್ಟ್ ಅವರೇ ಗಣೇಶೋತ್ಸವ ಕೂಡ ಗಣೇಶೋತ್ಸವ ಮಾಡ್ತಾರೆ. ಸಂಪತ್ ಯುವಕರ ಗೆಳೆಯರ ಬಳಗ ಇದು. ಸಂಪತ್ ಯುವಕರ ಗೆಳೆಯರ ಬಳಗ ಇದು ಅದ್ಧೂರಿಯುತವಾಗಿ ನಡೀತಕ್ಕಂತಹ ಗಣೇಶೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥದ್ದು, ಆ ಕಾರ್ಯಕ್ರಮ ನೋಡುವಂಥದ್ದು, ಪೂರ್ಣಾಹುತಿ ಮತ್ತು ಇನ್ನಿತರೆ ಅನುಷ್ಠಾನಗಳನ್ನು, ಮತ್ತು ಈ ಅನುಷ್ಠಾನದಲ್ಲಿ ಪ್ರತ್ಯೇಕವಾಗಿ ರುದ್ರಾಕ್ಷಿ ಮತ್ತು ಬಿಳಿ ಗುಲಗಂಜಿ. ರುದ್ರಾಕ್ಷಿ ರುದ್ರನಿಗೆ ಪ್ರಿಯ, ಬಿಳಿ ಗುಲಗಂಜಿ ಸಂಪತ್ತನ್ನು ಕೊಡ್ತಕ್ಕಂಥದ್ದು, ಜೊತೆಗೆ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ತಕ್ಕಂಥದ್ದು. ಆ ಗುಲಗಂಜಿನ ನಿಮಗೆ ವಿತರಣೆ ಕೊಟ್ಟ ನಂತರ ಬಿಳಿ ಗುಲಗಂಜಿಯಿಂದಲೇ ಒಂದು ತಂತ್ರ ರಹಸ್ಯ ಇದೆ. ಅದೇನು, ಅದನ್ನು ಯಾವ ರೀತಿ ಮಾಡ್ಕೋಬೇಕು? ಬಿಳಿ ಗುಲಗಂಜಿನ ನಿಮ್ಮ ಬಲಗೈಲಿಟ್ಕೊಂಡು, ಎಡಹಸ್ತದಲ್ಲಿ ರುದ್ರಾಕ್ಷಿಯನ್ನು ಇಟ್ಕೊಂಡು ಅನುಷ್ಠಾನದ ಮಂತ್ರವನ್ನು ನೀವು ಕೂತು ಜಾಗದಲ್ಲೇ ಪಠನೆ ಮಾಡತಕ್ಕಂಥದ್ದು, ನಿಮ್ಮ ಇಷ್ಟಾರ್ಥ ಸಿದ್ಧಿಸ್ಕೊಳ್ತಕ್ಕಂಥದ್ದು. ಅಂತಹ ಮಂತ್ರ ರಹಸ್ಯವನ್ನು ಸಹಿತ ಅಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ಯಾಕೆಂದ್ರೆ ಅದರದ್ದೇ ಸಂಬಂಧಪಟ್ಟಂತಹ ರೀತಿ ಒಂದು ಹೋಮ ನಡೀತಾ ಇದೆ ಅಲ್ಲಿ. ಅದರಿಂದ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಭಕ್ತರು ಆ ಒಂದು ಭಾಗದಲ್ಲಿರ್ತಕ್ಕಂಥವ್ರು, ಅದರಲ್ಲಿ ಸಾಕಷ್ಟು ಜನಕ್ಕೆ ಬಿಳಿ ಗುಲಗಂಜಿ ಸಿಗೋದಿಲ್ಲ, ಹುಡುಕಾಡ್ತಾ ಇದ್ದೀವಿ. ಯಾಕೆಂದ್ರೆ ಬಿಳಿ ಗುಲಗಂಜಿ ಸಿಗೋದು ಕಷ್ಟವೇ. ಅದು
ಈ ಪ್ರಾಂತ್ಯ ಮತ್ತು ಕೇರಳ ಪ್ರಾಂತ್ಯದಲ್ಲಿ ಸಾಕಷ್ಟು ಸಿಗುತ್ತೆ. ಸಿಕ್ಕಿದ್ರೆ ನಿಮಗೆ ಸಂತೋಷ. ನಮ್ಮ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಕ್ಕಂತಹ ಕಾಲ ಆಗೂ ನಾನು ತಿಳಿಸ್ಕೊಡ್ತೀನಿ. ಇದರ ಸಂಬಂಧಪಟ್ಟಂಥ ಬೀಜಾಕ್ಷರಿ ಮತ್ತು ಇದನ್ನು ಯಾವ ಕ್ರಮದಲ್ಲಿ ಇಟ್ಕೊಳ್ಬೇಕು, ಹೇಗೆ ಅದರ ಅನುಷ್ಠಾನ ಮಾಡಬೇಕು. ಅಥವಾ ಈ ಕಾರ್ಯಕ್ರಮಕ್ಕೆ ತಮ್ಮ ಆಗಮನ ಆಗಲಿ, ತಾವು ಬನ್ನಿ. ಆ ಕಾರ್ಯಕ್ರಮದಲ್ಲಿ ಬಿಳಿ ಗುಲಗಂಜಿ ಮತ್ತು ರುದ್ರಾಕ್ಷಿ ಎಷ್ಟೇ 1000 ಜನ ಬಂದರೂ ಕೊಡಲಿಕ್ಕೆ ದೇವಸ್ಥಾನದ ವತಿಯಿಂದ ಆ ಆಡಳಿತ ಮಂಡಳಿ ಜೊತೆಗೆ ಈ ಒಂದು ಸಂಪತ್ ಯುವಕರ ಗೆಳೆಯರ ಬಳಗದವರು ಸಹಿತ ನೋಡಿ, ಎಲ್ಲರೂ ಸಹಿತ ಗಣಪತಿನಿಟ್ಟು ವಿಶೇಷವಾಗಿ ವಿಜೃಂಭಣೆಯಿಂದ ದೊಡ್ಡದಾಗಿ ಆರ್ಕೆಸ್ಟ್ರಾ ಮಾಡಿ ಇನ್ನೇನೋ ಒಂದು ನರ್ತನ ಮಾಡಿ ಇನ್ನೆಲ್ಲವೂ ಮಾಡ್ತಾರೆ. ಆದರೆ ಸಾಮಾಜಿಕದಂತಹ ಸಮಾಜದಲ್ಲಿ ಇವತ್ತಿನ ದಿವಸ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ಕೊಡುಗೆ ಅಂದರೆ ನೊಂದಿರ್ತಕ್ಕಂಥವ್ರು ಏನಾದ್ರು ಒಂದಿಷ್ಟು ಪರಿಹಾರ ಆಗ್ಬೋದಾ, ಆ ಪರಿಹಾರಕ್ಕೆ ನಮ್ಮ ಆನಂದ್ ಗುರೂಜಿಯವ್ರನ್ನ ಕರೆಸಿ ಅವ್ರ ಕಡೆಯಿಂದ ಏನಾದ್ರು ಒಂದು ಕಾರ್ಯಕ್ರಮವನ್ನು ಮಾಡಿಸೋಣ ಅನ್ನೋ ಒಂದು ಒಳ್ಳೆ ಮನಸ್ಸಿನಿಂದ ಇಂತಹ ಒಂದು ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡಿದ್ದಾರೆ ಅವರು. ಎಲ್ಲ ಕಡೆ ಕಾರ್ಯಕ್ರಮಗಳಿಗೆ ಗಣಪತಿ ಫಂಕ್ಷನ್ ಆಗಲಿ, ಯಾವುದೇ ಒಂದು ಹಬ್ಬ ಹರಿದಿನ ಆಗಲಿ, ಯಾವುದೇ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕಾಗಲಿ ನಾವು ಬರ್ತಿರ್ತೀವಿ, ಹೋಗ್ತಾ ಇರ್ತೀವಿ. ಆದರೆ ಬಂದಂಥ ಕಾಲದಲ್ಲಿ ಏನಾದ್ರು ಒಂದು ಸಾಧನೆ ಆಗಬೇಕು, ಬಂದಂತಹ ಭಕ್ತರಿಗೆ ಏನಾದ್ರು ಒಂದಿಷ್ಟು ಅನುಕೂಲ ಆಗಬೇಕು ಅಂತ ಹೇಳಿ ಈ ಪ್ರಕಾರವಾಗಿ ರುದ್ರಾಕ್ಷಿ ಮತ್ತು ಬಿಳಿ ಗುಲಗಂಜಿನ ಕೊಡುವಂತಹ ಒಂದು ಕಾಯಕವನ್ನ ಇವರು ಮಾಡ್ತಿದ್ದಾರೆ. ಇವ್ರದ್ದಿಷ್ಟೇ ಅಲ್ಲ, ಇನ್ನೊಂದು ಒಳ್ಳೆ ಮನಸ್ಸಿದೆ, ನಿಜಕ್ಕೂ ಮೆಚ್ಚುವಂತಹ ಮನಸ್ಸು. ಇವ್ರದ್ದೊಂದು ಯೂನಿಟ್ ಅಂದರೆ ಒಂದು ಸಂಘ ಮಾಡಿಟ್ಕೊಂಡಿದ್ದಾರೆ ಈ ಭಾಗದಲ್ಲಿ. ಇವರು ಸಂಪತ್ ಯುವಕರ ಗೆಳೆಯ ಬಳಗದವರು ಸಾಕಷ್ಟು ಜನ ಒಳ್ಳೆ ಚೆನ್ನಾಗಿ ಇಟ್ಕೊಂಡಿರ್ತಕ್ಕಂಥ ಎಲ್ಲ ಥರ ಕಷ್ಟದಲ್ಲಿರ್ತಕ್ಕಂಥವ್ರನ್ನ, ಆತ್ಮೀಯರನ್ನ, ಸ್ನೇಹಿತರನ್ನ ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಸುಮಾರು ದೊಡ್ಡ ಸಂಘವೇ ಇದೆ. ಆ ಸಂಘದಲ್ಲಿ ಯಾರೊಬ್ಬರು ಕಷ್ಟದಲ್ಲಿದ್ದಾರೆ, ಯಾರೊಬ್ಬರು ಒಂದು ಕೈ ನಡೀತಿಲ್ಲ, ಅವ್ರ ಜೀವನಕ್ಕೆ ತೊಂದರೆ ಆಗ್ತಿದೆ ಅಥವಾ ಅವ್ರು ಮಾಡ್ತಕ್ಕಂಥ ವ್ಯವಹಾರಗಳು ತೊಂದರೆ ಇದೆ, ಅಂತಹವ್ರನ್ನ ಗುರುತಿಸಿ ಕೈ ಹಿಡಿದು ಎತ್ತುವಂತಹ ಕಾಯಕವನ್ನ ಈ ಒಂದು ಯುವಕರು ಮಾಡ್ತಿದ್ದಾರೆ. ಇದು ನಿಜಕ್ಕೂ ಮೆಚ್ಚುವಂತ ವಿಚಾರ. ಹೌದು, ಒಂದು ಯೂನಿಟ್ ಇವರಲ್ಲಿ ಯಾರೊಬ್ಬರು ಸ್ನೇಹ ಬೆಳೆಸ್ತಾರೋ ಅಂತಹ ಅವರಿಗೆ ಯಾವ ಸಮಸ್ಯೆ ಬಂದ್ರು, ವ್ಯವಹಾರ ಆಗಲಿಲ್ಲ, ವ್ಯಾಪಾರ ಆಗಲಿಲ್ಲ, ಹಣಕಾಸಲ್ಲಿ ಪೂರ್ತಿ ಕುಸಿದು ಬಿಟ್ಟಿದ್ದಾರೆ ಅಥವಾ ವ್ಯಾಪಾರ ದಿನ ದಿನ ಕ್ಷೀಣಿತವಾಗ್ತಿದೆ, ಅದಕ್ಕೆ ಒಂದು ಐಡಿಯಾ ಕೊಟ್ಟು ಮತ್ತೇನೋ ಒಂದು ಮಾಡಿ ಇದರಲ್ಲಿ ಅನುಕೂಲ ಆಗ್ಬಹುದು. ಈ ತರಹ ಒಂದು ಗುಣಪಾಠ ಇದು ಬಹಳ ಅಪರೂಪ. ಬಿದ್ದಂತವರನ್ನ ಕೈ ಹಿಡಿದು ಎತ್ತುವಂತಹ ಒಳ್ಳೆಯ ಕೆಲಸ. ಇದು ನಿಜಕ್ಕೂ ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಈ ವಿಚಾರ ನನ್ನ ತಿಳಿದೆ ಈ ಒಂದು ಯುವಕರ ಬಳಗಕ್ಕೆ ನಾನು ಬರ್ತೀನಿ ಅಂತ ಒಪ್ಕೊಂಡು, ಅಲ್ಲಿ ಏನಾದ್ರು ಸತ್ಯಾಂಶ ಬೇಕು. ಅವ್ರು ಮಾಡ್ತಕ್ಕಂಥ ಕಾಯಕದಲ್ಲಿ ನಿಜಕ್ಕೂ ಸಮಾಜಕ್ಕೆ ಸನ್ಮಾರ್ಗ ಇರಬೇಕು, ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇರಬೇಕು. ಅವ್ರು ಮಾಡ್ತಕ್ಕಂತಹ ಕೆಲಸ 4 ಜನ ಮೆಚ್ಚುವಂಥ ರೀತಿಯಲ್ಲಿ ಇರಬೇಕು. ಅಂತಹ ಕಾರ್ಯಕ್ರಮಗಳಿದ್ರೆ ಮಾತ್ರ ನಾನು ಸ್ವೇಚ್ಛೆಯಿಂದ ನಾನು ಬರ್ಲಿಕ್ಕೆ ಇಷ್ಟಪಡ್ತೇನೆ. ಅದರಿಂದ ಈ ಕಾರ್ಯಕ್ರಮಕ್ಕೆ ನಾನು ಬರ್ತಿದ್ದೀನಿ, ನೀವು ಬನ್ನಿ, ಪಂಚಾಂಗ ನೋಡೋಣ. ಹೌದು ಗುರುಜಿ, ಪಂಚಾಂಗ ನೋಡೋಣ. ಜೊತೆಗೆ ಗುರುಜಿಯವರು ಹೇಳಿದ್ದಾರೆ, ಪಿತೃಪಕ್ಷದಲ್ಲಿ ಯಾರ ಮನೆಯಲ್ಲಿ ಪಕ್ಷ ಮಾಡ್ತಿದ್ದಾರೆ ಅಂತ ಒಂದು ಕುರುಹು ಗೊತ್ತಾಗತ್ತೆ ಹಿರಿಯರಿಗೆ ಅಂತ. ಅದು ಹೇಗೆ ಅಂತ ಕೂಡ ತಿಳಿಸ್ಕೊಡ್ತೀರಾ? ಪಕ್ಷ ಅನ್ನೋದು ಒಂದು ಶ್ರಾದ್ದಕ್ಕೂ ಅದು ಹೌದು. ಶ್ರಾದ್ದ ಮಾಡಬೇಕಾದ್ರೆ ಇಂಥದ್ದೇ ಮನೆಯಲ್ಲಿ ನಡೀತಿದೆ ಅಂತ ಮೇಲಿರ್ತಕ್ಕಂತಹ ಪಿತೃಗಳಿಗೆ ಈಸಿಯಾಗಿ ಗೊತ್ತಾಗತ್ತೆ, ಆ ಮನೆಗೆ ಬರ್ತಾರೆ. ಇಲ್ಲಿ 2 ಸಿಗ್ನಲ್ ಇದೆ. ಅದರಲ್ಲಿ ಒಂದು ಸಿಗ್ನಲ್ಲು ಮನೆಯಿಂದ ಹೊರಗಿರುತ್ತೆ, ಇನ್ನೊಂದು ಸಿಗ್ನಲ್ಲು ಈಸಿಯಾಗಿ ಗೊತ್ತಾಗುತ್ತೆ. ಈ 2 ಸಿಗ್ನಲ್ ಯಾವುದು? ಪಿತೃಗಳು ಮನೆಗೆ ಬರಬೇಕಾದ್ರೆ ಆ ಮನೆಗೆ ಗೊತ್ತಾಗುವಂತಹ ಇಂಥದ್ದೇ ಮನೆಯಲ್ಲಿ ಶ್ರಾದ್ದ ನಡೀತಿದೆ, ಇವತ್ತಿನ ದಿವಸಕ್ಕೆ ಯಾಕಿದೆ ನಾನು ತಿಳಿಸ್ತಾ ಇದ್ದೀನಿ ಅಂದರೆ, ಪಿತೃಗಳು ಅಂದರೆ ಸಾಮಾನ್ಯಕ್ಕೆ ದೇಹನ ತರಿಸಿರ್ತಕ್ಕಂಥ ಅವರಿಗೆ ಈ ಆತ್ಮಕ್ಕೆ ಎಲ್ಲವೂ ತಿಳಿಯುತ್ತೆ, ಎಲ್ಲಿ ಏನು ನಡೀತಿದ್ರೂ ಗೊತ್ತಾಗುತ್ತೆ. ಯಾಕೆಂದರೆ ಆತ್ಮಕ್ಕೆ ಸಾವಿಲ್ಲ. ಜೊತೆಗೆ ಆತ್ಮ ಮನೇಲಿ ಈಗ ನಾವು ಅಷ್ಟೇ ಕಣ್ಮುಚ್ಚಿಲಿ ಕೂತ್ಕೊಂಡು ಇಲ್ಲಿಂದ ತಿರುಮಲ ಶ್ರೀನಿವಾಸನ ದರ್ಶನ ಮಾಡಬೇಕು ಅಂದರೆ ಈಸಿಯಾಗಿ ದರ್ಶನ ಮಾಡ್ತೀವಿ. ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ನೋಡಬೇಕು, ಈಸಿಯಾಗಿ ನೋಡ್ತೀವಿ. ವೈಷ್ಣವಿ ದೇವಿ ನೋಡಬೇಕು, ಈಸಿಯಾಗಿ ನೋಡ್ತೀವಿ. ಅಂದರೆ ಒಂದು ಸರ್ತಿ ನೋಡಿರ್ತಕ್ಕಂಥದ್ದು ಮತ್ತೊಂದು ಸರ್ತಿ ನೋಡೋದು ಬಹಳ ಈಸಿ. ಹೊಸದಾದಂಥ ಜಾಗ ನೋಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಅದನ್ನು ನಾವು ಯೋಚನೆ ಮಾಡ್ಲಿಕ್ಕೂ ಆಗೋದಿಲ್ಲ. ಅಲ್ಲಿ ಹೇಗಿರುತ್ತೋ, ಅಲ್ಲಿನ ಪರಿಸರ ಏನು ಅದು ನನಗೆ ಗೊತ್ತಿರೋದಿಲ್ಲ. ಈಗ ಈ ಪರಿಸರದಲ್ಲಿ ನಡೀತಕ್ಕಂತಹ ಗಣಪತಿ ಅನುಷ್ಠಾನ ಹೀಗೆಲ್ಲ ನಾವು ಮಾಡ್ತೀವಿ ಅಂತ ಆತ್ಮೀಯರು ನನಗೆ ಹೇಳಿರೋದ್ರಿಂದ ನಾನು ಅದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೇನೆ. ಇದೇ ಮುಂದಿನ ವರ್ಷ ಆದರೆ ಇಲ್ಲಿ ಹೀಗೆ ಹಿಂದಿಂದ ನಡೆದಿದೆ, ಇಂತಿಂಥ ಒಂದು ವಿಶೇಷತೆಗಳು ನಡೆದಿದೆ ಅಂತ ಅವ್ರು ಕರೆಯೋದಕ್ಕಿಂತ ಅವ್ರು ಹೇಳೋಕ್ಕಿಂತ ಮುಂಚಿತವಾಗಿ ಅಲ್ಲಿ ನಡೆಯುತ್ತೆ ಅಂತ ನಾನು ಹೇಳ್ತೇನೆ. ಹಾಗೆ ಆತ್ಮಕ್ಕೆ, ಒಳಗಿರ್ತಕ್ಕಂಥ ಜೀವಕ್ಕೆ, ಈ ದೇಹಕ್ಕೆ ಗೊತ್ತಾಗೋದಕ್ಕಿಂತ ಜೀವಕ್ಕೆ ಗೊತ್ತಾಗುತ್ತೆ. ಆದರೆ ಈ ಹಿಂದೆ ಒಂದ್ಸತಿ ನೋಡಿದ್ರೆ ಮಾತ್ರ. ಹೀಗೆ ಪ್ರತಿಯೊಂದು ವಿಚಾರಗಳನ್ನ ಅಗೋಚರವಾಗಿರ್ತಕ್ಕಂಥದ್ದು ಸಹಿತ ಗೋಚರಿಸ್ಕೋಬೇಕಾದ್ರು, ಅಥವಾ ನಾವು ಮಾಡ್ತಕ್ಕಂಥ ಕಾಯಕ ಏನು ಮಾಡ್ತಿದ್ದೀವಿ ಅದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಬೇಕಾದರೂ ಅದರದ್ದೇ ಆದಂಥ ಕೆಲವು ರೀತಿ ನೀತಿಗಳಿರುತ್ತೆ. ಅದು ಯಾವುದು ಸ್ವಲ್ಪ ಸಮಯದ ನಂತರ ತಿಳಿಸ್ತೇನೆ. ಈಗಷ್ಟೇ ಪುಟ್ಟ ಪ್ರೋಮೋ ನೋಡಿದ್ರಿ. ಗುರುಜಿ ಅವರಿಗೆ ಎಷ್ಟು ಒಂದು ವಿವಿಧ ಸಂಘಗಳೆಲ್ಲರೂ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ಬನ್ನಿ ನಾವು ಕೂಡ ಎಲ್ಲರೂ ಒಟ್ಟಾಗಿ ಗುರೂಜಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಯಾಕಂದ್ರೆ ಇಷ್ಟು ವಿಶೇಷವಾದ ಮಾಹಿತಿಯನ್ನ, ಒಂದು ರೀತಿಯ ಜ್ಞಾನದಾನವನ್ನ ಮಾಡ್ತಾ ಇದ್ದಾರೆ ಮಹರ್ಷಿ ವಾಣಿ ಕಾರ್ಯಕ್ರಮದ ಮುಖೇನ. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದೇ ಸೂರಿನಡಿ ಸೇರಿ ಗುರೂಜಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಆಕ್ಚುಲಿ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ನಿಮ್ಮ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಸ್ವಲ್ಪ ಲೇಟ್ ಆಗಿ ಮಾಡ್ತಾ ಇದೀವಿ ಗುರುಜಿ. ತುಂಬಾ ಖುಷಿ ಅನ್ನಿಸ್ತಾ ಇದೆ. ಸಮಸ್ತರು ಸೇರಬಹುದು. ಜೊತೆಗೆ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಕೂಡ ಜರುಗ್ತಾ ಇದೆ. ರಕ್ತದಾನ ಶಿಬಿರ ಕೂಡ ಜರುಗ್ತಾ ಇರೋದು ಬಹಳ ವಿಶೇಷ. ನೇತ್ರದಾನ
ಅದರಲ್ಲಿ ನೇತ್ರ ತಪಾಸಣೆ ಮತ್ತು ಆಯುಷ್ ಲೈಫ್ ಅವರಿಂದ ಆಯುರ್ವೇದಿಕ್ ಅದಕ್ಕೆ ಸಂಬಂಧಪಡ್ತಕ್ಕಂತಹ ಕೆಲವು ಔಷಧಿಗಳನ್ನು ತಿಳಿಸ್ತಕ್ಕಂಥದ್ದು, ಔಷಧಿಗಳನ್ನು ನಿಮಗೆ ವಿತರಿಸ್ತಕ್ಕಂಥದ್ದು. ಸಾಧ್ಯವಾದಷ್ಟು ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧ. ಭಗವತ್ ಸಂಕಲ್ಪ, ಜನಸೇವೆ, ಜನಾರ್ದನನ ಸೇವೆ ನಾನು ತಿಳಿದಿರ್ತಕ್ಕಂತಹ ಕಾಯಕ. ನಾನು ಭಗವಂತನ ಧ್ಯಾನ ಮಾಡೋದಕ್ಕೂ ನನ್ನ ಕಾರ್ಯಕ್ರಮದಲ್ಲೂ ತಿಳಿಸ್ಕೊಟ್ಟಿದ್ದೇನೆ, ಈ ಒಂದು ಆಸ್ಥಾನದಲ್ಲೂ ಕೂತು ತಿಳಿಸಿದ್ದೇನೆ. ನನಗೆ ಭಗವಂತನ ಬೆಳಗ್ಗೆ ಅಲ್ಲಿ ಕೈ ಮುಗಿದ್ರು ನಾನು ಕೈ ಮುಗಿತಕ್ಕಂತಹ ಕ್ಷಣದಲ್ಲಿ ಭಗವಂತ ನನ್ನನ್ನು ಕಾಪಾಡು, ನನ್ನ ಸಂಸಾರ ಕಾಪಾಡು, ನನ್ನ ಪರಿವಾರ ಕಾಪಾಡು ಅಲ್ಲ, ನನ್ನ ಅಭಿಮಾನಿ ದೇವರುಗಳನ್ನು ಕಾಪಾಡು ತಂದೆ. ನೀವೆಲ್ಲರೂ ಚೆನ್ನಾಗಿದ್ದು ನೀವು ನಗನಾಗ್ತಾ ಇದ್ದರೆ ನಿಮ್ಮ ಹೃದಯದಲ್ಲಿ ನನಗೆ ಇಷ್ಟು ಸ್ಥಾನಮಾನ. ನೀವು ಚೆನ್ನಾಗಿರಬೇಕು, ಎಲ್ಲರೂ ಎಲ್ಲರ ಮನೆಯಲ್ಲೂ ನಗನಗ್ತಾ ಇರಬೇಕು, ಎಲ್ಲ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಿರಬೇಕು. ಜೊತೆಗೆ ತಂದೆ ತಾಯಿ, ಗುರು ಹಿರಿಯರು, ದೊಡ್ಡವರು ಚಿಕ್ಕವರು ಅಂತಕ್ಕಂಥ ಆ ಸಂಸ್ಕಾರದ ಫಲ ಬೇಕು ನಮ್ಮ ಭಾರತ ದೇಶದಲ್ಲಿ. ಅದರಲ್ಲೂ ಭರತಖಂಡದಲ್ಲಿ, ರಾಮರಾಜ್ಯದಲ್ಲಿ ಪ್ರತಿಯೊಬ್ಬರ ಪರಿವಾರದಲ್ಲೂ ಪ್ರತಿಯೊಬ್ಬರ ಕುಟುಂಬದಲ್ಲೂ ಆ ನಗುಮುಖ ಇರಲಿ ಅನ್ನೋ ಒಂದೇ ಉದ್ದೇಶ ನಮ್ಮ ಮಹರ್ಷಿ ವಾಣಿ. ಬಹಳ ಸಂತೋಷ, ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ. ಇದೇ ಶನಿವಾರ ಖಂಡಿತವಾಗ್ಲೂ ಜರುಗ್ತಿರುವಂತಹ ಕಾರ್ಯಕ್ರಮ GNR ಕಲ್ಯಾಣ ಮಂಟಪ ಜಯನಗರದಲ್ಲಿರುವಂತಹ ಈ ಕಲ್ಯಾಣ ಮಂಟಪದಲ್ಲಿ ಜರುಗ್ತಾ ಇದೆ. ಹಾಗಾಗಿ ಬೆಳಗ್ಗೆಯಿಂದಲೇ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ನೀವು ಕೂಡ ಬಂದು ನಮ್ಮ ಜೊತೆ ಗೂಡ್ಬಹುದು, ಎಲ್ಲ ಆಸಕ್ತರು ಅಂತ ತಿಳಿಸ್ತಾ ಗುರುಜಿಗ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನವೋ ರಾತಪತೆ ನಮೋ ಗಣಪತೆ ನಮಃ ಪ್ರಮದಪತೆ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನ ವಿನಾಶಿನೇ ನಮಸ್ತೆ ಶಿವಸುತಾಯ ಶ್ರೀವರಧಮೂರ್ತಯೇ ನಮೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಭಗವತಿ ಶ್ರೀರಾಜರಾಜೇಶ್ವರಿ. ಶ್ರೀ ಜಯನಾಮ ಸಂವತ್ಸರೇ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ 17/9/2014 ಬುಧವಾರ, ನವಮಿ ತಿಥಿ, ಆರಿದ್ರಾ ನಕ್ಷತ್ರ. ನಕ್ಷತ್ರವೇನೋ ಆರಿದ್ರಾ ನಕ್ಷತ್ರ, ಆದರೆ ರಾಶಿಯಲ್ಲೂ ಚಂದ್ರ ಚೆನ್ನಾಗಿದ್ದಾನೆ. ಆದರೆ ಆರಿದ್ರಾ ನಕ್ಷತ್ರದವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವಾಗ್ತಕ್ಕಂತಹ ದಿನ. ಇವತ್ತು ನಿಮ್ಮ ಆರೋಗ್ಯದ ಕಡೆ ಬಹಳ ಲಕ್ಷ್ಯ ಕೊಡಿ. ಜೊತೆಗೆ ಆರಿದ್ರಾ ನಕ್ಷತ್ರ ಯಾರ್ದಾಗಿದೆಯೋ ನೀವೆಲ್ಲರೂ ಒಲ್ಲಿ ಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ. ಜೊತೆಗೆ ಸಾಂಬ ಸದಾಶಿವನ ಶಿವನ ಆರಾಧನೆ ಮಾಡಿ. ಶಿವನ ಆರಾಧನೆಯಿಂದ ಸಾಕಷ್ಟು ವಿಶೇಷತೆಗಳನ್ನು ನೋಡಬಹುದು. ಓಂ ನಮಃ ಶಿವಾಯ ಅಂತಕ್ಕಂತಹ ಮಂತ್ರ, ಆ ಶಿವ ಮಂತ್ರವನ್ನು ನಿರಂತರವಾಗಿ ನೀವು ಪಠನೆ ಮಾಡಿದ್ರೂ ಸಾಕು, ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿರಲಿ ಅಂತ ತ್ರ್ಯಂಬಕೇಶ್ವರನ್ನ, ಮಹಾಮೃತ್ಯುಂಜಯನ್ನ ಮತ್ತೊಮ್ಮೆ ಪ್ರಾರ್ಥನೆ ಮಾಡೋಣ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧರಾ ಮೃತ್ಯೋರ್ಮೃಕ್ಷೇಮಾಮೃತಾತ್. ಮಹಾಮೃತ್ಯುಂಜಯಾಯ ನಮಃ. ಹಾಗೆ ದರ್ಪಣಾಂಜನ ನೋಡೋಣ. ಓಂ ಭಗವತೇ ನಮಃ. ಭಗವತಾರಾಧ್ಯಾಯ ನಮಃ. ವಿಶ್ವಂಬರಾಯ ನಮಃ. ವಿಶ್ವಚಕ್ಷುಷೇ ನಮಃ. ಶ್ರೀಂ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ದೇವತಾಭ್ಯೋ ನಮಃ. ಶ್ರೀಂ ಆದಿಶಂಕರಾಚಾರ್ಯ ದೇವತಾಭ್ಯೋ ನಮಃ. ಶ್ರೀ ಭಾರತೀ ತೀರ್ಥ ಸಂಪೂರ್ಣ ಅನುಗ್ರಹದಾಂ ಸಿದ್ಧಿರಸ್ತು. ಶಾರದಾಂ ಶಾರದಾಂ ಅಂಬಾ ಮಹಾಲಕ್ಷ್ಮಿ. ಇನ್ನು ನವಗ್ರಹಗಳನ್ನ ಪ್ರಾರ್ಥನೆ ಮಾಡ್ತಾ ದಿನ ಭವಿಷ್ಯವನ್ನ ತಿಳಿಸ್ಕೊಡ್ತೀರಾ ಗುರುಜಿ? ಖಂಡಿತಮ್ಮ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿ ಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬಹಳ ಮಂದಗತಿಯಲ್ಲಿ ಸಾಕ್ತಕ್ಕಂತಹ ದಿನ ನಿಮ್ಮದು. ಯಾವುದೇ ಕೆಲಸ ಮಾಡಬೇಕಾದರೂ ಬಹಳ ನಿಧಾನ, ವಿಳಂಬ. ಜೊತೆಗೆ ಸಮಸ್ಯೆಗಳಂತಕ್ಕಂಥದ್ದು ಒಂದೊಂದೇ ಸಮಸ್ಯೆ ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂಥದ್ದಾಗಲಿ, ಅಥವಾ ಎಲ್ಲೋ ಯಾರಿಗೋ ಏನೋ ತೊಂದರೆ ಆಯಿತು ಅಂತ ಹೇಳಿ ಅದ್ರ ಬಗ್ಗೆ ನೀವು ಚಿಂತನೆ ಮಾಡ್ತಕ್ಕಂಥದ್ದಾಗಲಿ, ಒಟ್ಟಾರೆ ಇವತ್ತಿನ ದಿವಸ ಅಷ್ಟೊಂದು ಸಮಾಧಾನಕರವಾದಂತಹ ಭವಿಷ್ಯತ್ತು ನಿಮ್ಮದಲ್ಲ. ಆದರೆ ನಿಮ್ಮ ಜಾತಕದಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಕೇತು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದರಿಂದ ಆತನ ದೃಷ್ಟಿಕೋನಗಳು, ಅಂದರೆ ಕೆಲವು ಗ್ರಹಗಳ ದೃಷ್ಟಿ ಸಮಂಜಸವಾಗಿ ಬೀಳದಿದ್ದಾಗ ಸಮಸ್ಯೆಯ ಸರಮಾಲೆ ನಿಮ್ಮದಾಗುತ್ತೆ. ಹಾಗೆ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಅಂತಹ ಒಂದು ಒಳ್ಳೆಯ ದಿನ ಅಲ್ಲ. ಹಾಗಂತ ನೋವು ಪಡಬೇಕಾದಂತಲ್ಲ. ಇವತ್ತು ನೀವು ಆರಾಧನೆ ಮಾಡಬೇಕಾದ್ದು ಕೃಷ್ಣನ ಆರಾಧನೆ ಮಾಡಿ. ಕೃಷ್ಣನ ಆರಾಧನೆಯಿಂದ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬಹುದು, ಮನಸ್ಸಿಗೆ ಶಾಂತಿ ತಂದುಕೊಳ್ಬಹುದು. ಜೊತೆಗೆ ಭಗವದ್ ಧ್ಯಾನ ಮಾಡ್ತಾ ಭಗವಂತನ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥಗಳು ಖಂಡಿತ ಸಿದ್ಧಿಯಾಗುತ್ತೆ. ಅದು ಶ್ರೀಕೃಷ್ಣ ಮಂತ್ರದಿಂದ. ಕೃಷ್ಣ ಮಂತ್ರವನ್ನು, ಕೃಷ್ಣನ ಆರಾಧನೆ ಮಾಡೋದು ಬಹಳ ಉತ್ತಮ. ಇನ್ನು ವೃಷಭ ರಾಶಿ.
ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿವಸ ಕೆಲಸಗಳಲ್ಲೇನು ಬಹಳ ಉನ್ನತ ಸ್ಥಿತಿ, ಮನಸ್ಸು ಶಾಂತಿಯಾಗಿದೆ, ನೆಮ್ಮದಿಯುತವಾದಂತಹ ಸ್ಥಾನ. ಜೊತೆ ಏನೇ ಆದರೂ ಸಹಿತ ಎಂತಹ ಅಸಾಧ್ಯವಾದ್ದಾದರೂ ಸಾಧನೆ ಮಾಡಬೇಕು, ನಾನು ಸಾಧಿಸಬೇಕು ಅಂತಕ್ಕಂಥದ್ದರ ಛಲ ಹಠ ನಿಮ್ಮದು. ಆದರೆ ಪ್ರಸ್ತುತ ನೀವೇನೇ ಕೆಲಸ ಮಾಡೋದಕ್ಕೆ ಹೋದ್ರೂ ಒಂದಲ್ಲ ಒಂದು ಕಡೆ ಎಡುತ್ತಾ ಇರ್ತೀರಿ. ನಿಮ್ಮ ಆತ್ಮೀಯರು ಜೊತೆಲಿರ್ತಕ್ಕಂಥವ್ರು ಯಾರಾದರೂ ಒಂದೆರಡು ತಿಳುವಳಿಕೆ ಮಾತಾಡಿದ್ರು ನಿಮಗೆ ಆ ಮಾತನ್ನು ಕೇಳಿಸ್ಕೊಂಡು ಸಮಾಧಾನ ರೀತಿ ಹೊರಡುವಂತಹ ವ್ಯವಧಾನತೆ ನಿಮ್ಮಲ್ಲಿಲ್ಲ. ದುಡುಕ್ತಾ ಇದ್ದೀರಿ, ದುಡುಕಿ ತೀರ್ಮಾನ ತೆಗೆದುಕೊಳ್ತಾ ಇದ್ದೀರಿ. ಆ ದುಡುಕಿ ತೀರ್ಮಾನ ತೆಗೆದುಕೊಂಡಾಗ ಎಲ್ಲೋ ಒಂದು ಕಡೆ ತಪ್ಪಾಗುತ್ತೆ, ಎಳುತ್ತೀರಿ, ನೋವು ಪಡ್ತೀರಿ, ಕಣ್ಣನೀರು ಹಾಕ್ತೀರಿ. ನೋಡಿ, ಮನುಷ್ಯ ಪ್ರತಿಯೊಬ್ಬ ಸಹಿತ ತಪ್ಪು ಮಾಡೋದು ಸಹಜ. ಮಾಡಿರೋ ತಪ್ಪನ್ನು ತಿದ್ದಿ ಬುದ್ಧಿ ಕಲ್ತ್ಕೊಂಡ್ರೆ ಅದರಿಂದ ಸಾಕಷ್ಟು ಉತ್ತಮ. ಅದರಲ್ಲೂ ನಾವು ಮಾಡಬೇಕಾದಂತಹ ಕೆಲಸಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನಮಗಿನ ಮೇಲಿರ್ತಕ್ಕಂಥ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರು, ಆತ್ಮೀಯರು, ಸ್ನೇಹಿತರು ಅವರೊಂದಿಗೆ ಕೂತು ಚರ್ಚಿಸಿ ನಂತರ ತೀರ್ಮಾನ ತೆಗೆದುಕೊಳ್ಳೋದು ಬಹಳ ಉತ್ತಮ. ನಾನು ಯಾಕೆ ಇವತ್ತು ಈ ಮಾತು ಹೇಳ್ತಿದ್ದೇನೆ? ವೃಷಭ ರಾಶಿಯವರಿಗೆ ಇವತ್ತು ಭೂಮಿಗೆ ಸಂಬಂಧಪಟ್ಟ ವಿಚಾರ ಅಥವಾ ಕೆಲವು ಕೆಲಸ ಕಾರ್ಯಗಳ ಸಂಬಂಧಪಟ್ಟ ವಿಚಾರ, ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳೋದಕ್ಕಾಗಿ ನಿಮ್ಮ ಶ್ರಮಕ್ಕೆ ಹೋರಾಡ್ತಾ ಇರತಕ್ಕಂಥ ಪ್ರತಿಫಲದಲ್ಲಿ ಯಾರಾದರೂ ಮಾರ್ಗದರ್ಶಕರು ಬೇಕು. ಅವರಂತೆ ನೀವು ನಡೆದ್ರೆ, ಅವ್ರು ಹೇಳ್ತಕ್ಕಂಥ ಮಾತನ್ನು ನೀವು ಅನುಸರಿಸಿ ಕೇಳಿದ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆಯ ಯಶಸ್ಸು ಸಿಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಗೆ ಸಂಬಂಧಪಟ್ಟಂಗೆ ರಾಶಿ ನಕ್ಷತ್ರದಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥದ್ದು ಚೆನ್ನಾಗಿದೆ. ಮಿಥುನ ರಾಶಿಯವರು ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯನಾದರೂ ಭಾಳ ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ಮಾಡ್ತೀರಿ. ಹಾಗೆ ನೀವು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸಲಿಲ್ಲ ಅಂದರೆ ಅನಾರೋಗ್ಯಕ್ಕೆ ತುತ್ತಾಗುತ್ತೆ. ಯಾಕೆಂದರೆ ಇವತ್ತು ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಾಣತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ಆರೋಗ್ಯ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡುವಾಗಲೇ ಒಂದು ಲೋಟ ಬಿಸಿನೀರಾಗಲಿ, 2 ತುಳಸಿ ದಳ ಆಗಲಿ ಅಥವಾ ಒಂದು ಸಣ್ಣ ಕಲ್ಲುಪ್ಪನ್ನಾಗಲಿ, ಇಂತಹದ್ದನ್ನು ಕಲ್ಲುಪ್ಪು, ತುಳಸಿ ದಳ, ಒಂದು ದುರ್ಪತ್ರೆ ಸೊಪ್ಪು ಇಂತಹದ್ದನ್ನು ನೀವು ಅಗದು ಅದರ ರಸವನ್ನು ತೆಗೆದುಕೊಂಡ್ರು ಆರೋಗ್ಯ ಸಮತೋಲನವಾಗುತ್ತೆ. ಅಥವಾ ಒಂದಿಷ್ಟು ಜೀರಿಗೆ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಅದು ಒಂದು ಲೋಟ ನೀರು ಕುಡ್ಕೊಂಡ್ರೆ, ಜೀರಿಗೆ ನೀರು ಕುಡಿದ್ರೂ ಸಾಕು ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ. ನಿಮ್ಮ ಮನಸ್ಸು, ನಿಮ್ಮ ಮುಖದಲ್ಲಿರ್ತಕ್ಕಂಥ ಉಲ್ಲಾಸ ಎಲ್ಲವೂ ಹಾಗೆ ಇರುತ್ತೆ. ಏನಪ್ಪ, ಜ್ಯೋತಿಷದ ಜೊತೆಗೆ ಆರೋಗ್ಯದ ಬಗ್ಗೆ ಇದು ಒಂದು ಟಿಪ್ಸ್ ಅಲ್ಲ. ನಾನು ಹೇಳ್ತಕ್ಕಂಥ ವನಸಿರಿಗಳು, ನಾನು ಹೇಳ್ತಕ್ಕಂತಹ ಕೆಲವು ವನಸಿರಿ ಗಿಡಮೂಲಿಕೆಗಳು ಅದು ದೈವದತ್ತವಾಗಿರ್ತಕ್ಕಂಥದ್ದು. ವನಸಿರಿಗಳು ಸಹಿತ ಇಲ್ಲಿ ನಮಗೆ ಜ್ಯೋತಿಷ್ಯಕ್ಕಾಗಲಿ ಅಥವಾ ಆಧ್ಯಾತ್ಮಿಕಕ್ಕಾಗಲಿ ಧಾರ್ಮಿಕದ ಒಳಹಾದಿಯಲ್ಲಿರೋದ್ರಿಂದ ಆ ಒಂದು ಚಿಂತನೆಯಲ್ಲೂ ನಿಮಗೆ ತಿಳಿಸ್ಕೊಡ್ತೀವಿ. ಒಳ್ಳೆಯದಾಗಲಿ. ಗುರೂಜಿ ಅವರಂತೂ ಕಾರ್ಯಕ್ರಮಗಳ ಸುರಿಮಳೆ. ಗುರುಜಿ, ನಿಮ್ಗೆ ಆದಷ್ಟು ಯಾಕೆ ಕಾರ್ಯಕ್ರಮಗಳನ್ನ ಒಪ್ಕೊಳ್ತೀರಾ ಅಂತ ಹೇಳಿದ್ರೆ ಜನರಿಗೆ ಹತ್ರ ಆಗ್ಬೇಕು, ನಿಮ್ಗೆ ಸ್ಪಂದಿಸಬೇಕು ಅನ್ನೋ ನಿಟ್ಟಿನಲ್ಲಿ ಖಂಡಿತ ಗುರೂಜಿ ಅವರು ಕಾರ್ಯಕ್ರಮನ ಹೆಚ್ಚೆಚ್ಚು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಮುಂದಾಗ್ತಾರೆ. ಹಾಗೆಯೇ 19ನೇ ತಾರೀಕು ಅಂದ್ರೆ ಇದೇ ಶುಕ್ರವಾರ ಗುರೂಜಿ ಅವರು ಬರ್ತಿದ್ದಾರೆ ರವೀಂದ್ರ ಕಲಾಕ್ಷೇತ್ರಕ್ಕೆ. ಯಾಕಂದ್ರೆ ಇಲ್ಲಿ ನಾದ ತರಂಗ ರವರು ಆಯೋಜಿಸಿದ್ದಾರೆ ಭಕ್ತಿ ರಸಾಯನ ಅನ್ನುವಂಥ ಒಂದು ಸಿಡಿಯನ್ನ ಕೂಡ ಬಿಡುಗಡೆಗೊಳಿಸ್ತಿದ್ದಾರೆ. ಅಷ್ಟೇ ಅಲ್ಲ, ಗುರೂಜಿಯವರು ತಮ್ಮ ಅಮೃತ ಹಸ್ತದಿಂದ ಚಕ್ರಾರ್ಚನಾ ಅನುಷ್ಠಾನ ಪೂಜೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಗುರುಜಿ, ನಾನು ಕೇಳೇ ಇಲ್ಲ ಈ ಅನುಷ್ಠಾನದ ಕುರಿತಾಗಿ. ಬಹಳ ವಿಶೇಷವಾದ ಒಂದು ಅನುಷ್ಠಾನವನ್ನ ಕೂಡ ಮಾಡ್ತಾ ಇದ್ದಾರೆ. ನಿಮ್ಗೂ ಕೂಡ ಹೇಳ್ಕೊಡ್ತಾರೆ ಅಲ್ಲೇ ಕೂಡ. ಗುರುಜಿ, ಏನ್ ಪ್ರಯೋಜನ ಗುರುಜಿ? ಚಕ್ರಾರ್ಚನಾ ಅಂದ್ರೆ ಏನ್ ಗುರುಜಿ? ಇದು ಶ್ರೀಚಕ್ರಾರ್ಚನೆ ಅಂತ. ಶ್ರೀಚಕ್ರಾರ್ಚನೆಯಲ್ಲಿ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು. ಚಕ್ರಾರ್ಚನೆಯ ವಿಧಿವಿಧಾನಗಳನ್ನು ಅಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಲ್ಲಿ ಬಹಳ ವಿಶೇಷವಾಗಿ ಅರ್ಥಗರ್ಭಿತವಾಗಿ ಒಂದು ದೇವಿಯನ್ನು ಇಟ್ಟು ಚಕ್ರಕ್ಕೆ ವಿಶೇಷವಾದಂಥ ರೀತಿಯ ಅಭಿಷೇಕ, ಅದಾದ ನಂತರ ಅರ್ಚನೆ, ಅದಕ್ಕೆ ವಿಶೇಷವಾದಂತಹ ಪೂಜೆ. ಆ ಅರ್ಚನೆ ವಿಧಿ ಇದೆಯಲ್ಲ, ಅದು ಬಹಳ ವಿಭಿನ್ನ. ತಾಯಿಗೆ ಇಷ್ಟವಾಗಿರ್ತಕ್ಕಂಥ ಆ ಪುಷ್ಪಗಳಿಂದ ತಾಯಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ಈ ಅನುಷ್ಠಾನ ಮಾಡುವಂತಹ ಕಾಲದಲ್ಲಿ ಬಂದಂತಹ ಪ್ರತಿಯೊಬ್ಬ ಭಕ್ತರಿಗೂ ಯಾವ ಮಂತ್ರದಿಂದ, ಅಂದರೆ ಅಲ್ಲಿ ಚಕ್ರಾರ್ಚನೆ ನಡೆಸುವಂತಹ ಕಾಲದಲ್ಲಿ ಯಾವ ಮಂತ್ರಾನುಷ್ಠಾನವನ್ನು ನೀವು ಹೇಳ್ಕೋಬೇಕು, ಆ ಮಂತ್ರಾನುಷ್ಠಾನವನ್ನು ಚಕ್ರಾರ್ಚನೆ ಪೂರ್ತಿ ಮುಗಿಯುವ ತನಕ ನೀವು ಹೇಳ್ತಾನೆ ಇರಬೇಕು. ಇದು ಬಹಳ ವಿಶೇಷ. ಇಂತಹ ಒಂದು ಚಕ್ರಾರ್ಚನಾ ವಿಧಿನ ಇಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವತ್ತಿನ ದಿವಸ ಭಕ್ತಿ ರಸಾಯನ ಎಂಬತಕ್ಕಂತಹ ಒಂದು ಧ್ವನಿ ಸುರಳಿ ಅವತ್ತು ಬಿಡುಗಡೆ ಆಗುತ್ತೆ. ಯಾಕೆಂದರೆ ಒಂದೊಂದು ದೇವತೆಗಳ ಆರಾಧನೆ ಮಾಡತಕ್ಕಂಥದ್ದು ಬಹಳ ವಿಶೇಷ. ಈ ನಾದವನ್ನು, ಈ ಭಗವಂತನ ಮೇಲೆ ಬರೆದಿರ್ತಕ್ಕಂತಹ ಕೀರ್ತನೆಗಳನ್ನು ಕಿವಿಯಾರ ಕೇಳಿಸ್ಕೊಂಡು ತಾಯಿನ ಕಣ್ತುಂಬ ನೋಡಿ ಆರಾಧನೆ ಮಾಡತಕ್ಕಂಥ ಒಂದು ವಿಶೇಷವಾದಂತಹ ಕಾಯಕಲ್ಪ. ಅದು ಬಹಳ ವಿಶೇಷವಾಗಿದೆ, ಅರ್ಥಗರ್ಭಿತವಾಗಿದೆ. ಬೆಳಿಗ್ಗೆ 9:00 ಶುಕ್ರವಾರ ನನ್ನ ಕಾರ್ಯಕ್ರಮ ಮುಗಿದ ಮರುಕ್ಷಣವೇ, ಸಮಯ ದೂರ ಮಾಡೋದಿಲ್ಲ, ಯಾಕೆಂದರೆ ರಾಹುಕಾಲ ಸಮೀಪಿಸ್ಬಿಡುತ್ತೆ. ಅದಕ್ಕೋಸ್ಕರ ಶುಕ್ರವಾರ ಬೆಳಿಗ್ಗೆ ರಾಹುಕಾಲ ಮುಗಿಯೋಕ್ಕೆ, ಅಂದರೆ ರಾಹುಕಾಲ ಪ್ರಾರಂಭಕ್ಕೂ ಮುನ್ನ
ದೀಪಾರಾಧನೆ ಮಾಡಿ ಕಾರ್ಯಕ್ರಮನ ಪ್ರಾರಂಭಿಸೋಣ. ಕರೆಕ್ಟಾಗಿ 10 ಗಂಟೆಗೆ ಪೂಜಾ ಪ್ರಾರಂಭ. ರವೀಂದ್ರ ಕಲಾಕ್ಷೇತ್ರಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇದೇ ಶುಕ್ರವಾರ. ಶುಕ್ರವಾರದಿಂದಲೇ ದೇವಿ ಆರಾಧನೆ ಬಹಳ ವಿಶೇಷವಾಗಿರುತ್ತೆ. ಕಣ್ ತುಂಬಿಸ್ಕೊಳ್ಳೋಣ, ಮಂತ್ರವನ್ನ ಕಿವಿಯಾರ ಕೇಳೋಣ, ಬಾಯಾರ ನುಡಿಯೋಣ, ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಪ್ರಾರಬ್ಧ ಕರ್ಮವನ್ನ ದೂರ ಮಾಡ್ಕೊಳ್ಳೋಣ. ಖಂಡಿತ ಶುಕ್ರವಾರ ಮತ್ತೊಂದು ಕಾರ್ಯಕ್ರಮಕ್ಕೆ ಗುರುಜಿಯವರು ಬರ್ತಿದ್ದಾರೆ. ಆದ್ರೆ ಅದಕ್ಕೂ ಮುನ್ನ ಕರೆಯನ್ನ ನಾವೇ ಮಾಡಿದ್ದೀವಿ. ಯಾಕಂದ್ರೆ ವಿಶೇಷವಾಗಿ ಒಬ್ರು ಈ ಮುದ್ದು ಕೃಷ್ಣನನ್ನ ಗುರುಜಿಯವರಿಗೆ ಕಳಿಸಿದ್ದಾರೆ. ಅಷ್ಟೇ ಅಲ್ಲ, ಅವರೇ ಸ್ವತಃ ಚಿತ್ರವನ್ನ ಕೂಡ ಬಿಡಿಸಿದ್ದಾರೆ. ಗುರುಜಿ ಕೃಷ್ಣನ ಚಿತ್ರವನ್ನ ಬಹಳ ಮುದ್ದಾಗಿ ಪ್ರೀತಿ ಅನ್ನೋರು. ಪ್ರೀತಿ ಅವರೇ ನಮಸ್ಕಾರ. ನಮಸ್ಕಾರ ದಿವ್ಯಾವ್ರೆ. ಹೇಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಿ. ನನ್ನ ಮಗು ಬಗ್ಗೆ ಕೇಳಬೇಕಿತ್ತು. ಖಂಡಿತ ಗೊತ್ತಾಯ್ತು, ಸಮಸ್ಯೆಯನ್ನ ಓದಿದ್ವಿ. ಬಹಳ ಮುದ್ದಾದ ಫೋಟೋ ಕಳ್ಸಿದ್ರ, ಜೊತೆಗೆ ಅಷ್ಟೇ ಮುದ್ದಾದ ಅಕ್ಷರವನ್ನ ಕೂಡ ನಾವು ಕಾಣಬಹುದು ನಿಮ್ಮ ಪತ್ರದಲ್ಲಿ. ಗುರುಜಿ ಅವರಿದ್ದಾರೆ, ಮಾತಾಡಿಮ್ಮ. ಹಾ, ಮಗು ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ. ಈ ಕೃಷ್ಣನ್ನ ನೀನೇ ಬರ್ದಮ್ಮ? ಹೌದು ಗುರುಜಿ. ಎಂಥ ಒಂದು ಒಳ್ಳೆ ಕಲೆ ತಾಯಿ ನಿನ್ನ ಕೈಯಲ್ಲಿ ಇರ್ತಕ್ಕಂಥದ್ದು. ತಾಯಿ ಶಾರದೆಯನ್ನ ಬಹಳ ಆರಾಧನೆ ಮಾಡ್ತೀಯ. ತುಂಬ ಚೆನ್ನಾಗಿದೆ, ಬಹಳ ಮುದ್ದಾದ ಕೃಷ್ಣ. ನನಗೆ ನೀನು ಕಳಿಸಿರ್ತಕ್ಕಂಥ ಕೃಷ್ಣನಿಗಿನ್ನ ನೀನು ಬರೆದಿರ್ತಕ್ಕಂಥ ಕೃಷ್ಣ ಇದೆಯಲ್ಲ, ಇದು ಬಹಳ ಸಂತೋಷ ತಂದಿದೆ. ಹೌದಾ ಗುರುಜಿ? ಬಹಳ ಚೆನ್ನಾಗಿ ನನ್ನ ಮಗು ಬಗ್ಗೆ ಕೇಳಬೇಕಿತ್ತು ಗುರುಜಿ. ಹೇಳು ಮಗು, ಏನ್ ವಿಚಾರ ತಾಯಿ? ಗುರುಜಿ, ಮಾರ್ಚ್ 2ನೇ ತಾರೀಕು ಗುರುಜಿ ಮಗು ಹುಟ್ಟಿದ್ದು. ಹಾ, ಬೆಳಿಗ್ಗೆ 8:45 ಮಗು ಹುಟ್ಟಿರೋದು. ನಾನು 3 ವರ್ಷ ಆದ್ಮೇಲೆ ಗಂಡ್ ಮಗು ಹುಟ್ಟಿದೆ ಗುರುಜಿ. 2ನೇ ದಿನಾನೇ ಮಗು ಪೀಡ್ಸ್ ಬಂತು. ಅಯ್ಯೋ. ಗುರುಜಿ, ಅದಾದ್ಮೇಲೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಮಗು ಚೆನ್ನಾಗಾಗಿತ್ತು. ಭಾನುವಾರ ದಿವಸ 1.5 ತಿಂಗಳಾಗಿತ್ತು ಗುರುಜಿ ಮಗುಗೆ. ಅವಾಗ ಬರೀ ಅಳೋದು ಗುರುಜಿ. ಸ್ನಾನ ಮಾಡ್ಬೇಕಾದ್ರೆ ಸ್ಟಾರ್ಟ್ ಮಾಡಿದ್ದು ಅಳೋಕೆ. ಸುಮ್ಮನೆ ಆಗ್ಲಿಲ್ಲ. ಎಲ್ಲ ಕಡೆ ತೋರ್ಸಿದ್ರು, ಡಾಕ್ಟರ್ಗೆಲ್ಲ ತೋರ್ಸಿದ್ರು ನಾರ್ಮಲ್ ಇದೆ ಅಂತ ಹೇಳಿದ್ರು. ಬಟ್ ಸುಮ್ಮನೆ ಆಗಿರ್ಲಿಲ್ಲ, ಹಾಲು ಕುಡ್ದಿರ್ಲಿಲ್ಲ ಮಗು. ಅದಾದ್ಮೇಲೆ ಹುಬ್ಳಿಲಿ ತತ್ವದಶ ಅಂತ ಒಂದು ಹಾಸ್ಪಿಟಲ್ ಇದೆ, ಅಲ್ಲಿ ಕರ್ಕೊಂಡು ಹೋದ್ವಿ. ಅಲ್ಲಿ ಮಗುಗೆ ಬ್ರೈನ್ ಹ್ಯಾಮರೇಜ್ ಆಗಿದೆ ಅಂತ ಹೇಳಿದ್ರು. ಅಯ್ಯೋ ಭಗವಂತ. ಉಳಿಯೋದೇ ಇಲ್ಲ ಮಗು ಅಂತ ಹೇಳಿದ್ರು. ಕರ್ಕೊಂಡು ಹೋಗ್ಬಿಡಿ, ಉಳಿಯೋದಿಲ್ಲ ಮಗು ಅಂತ ಹೇಳಿದ್ರು ಗುರುಜಿ. ಅಲ್ಲಿಂದ ಕರ್ಕೊಂಡು, ಇದು ಕೋಮಾ ಸ್ಟೇಜ್ ಅಲ್ಲೇ ಇರತ್ತೆ, ಇದು ಉಳಿಯೋದಿಲ್ಲ, ಬದುಕಿದ್ರು ಕೋಮಾ ಸ್ಟೇಜ್ ಅಲ್ಲೇ ಇರತ್ತೆ ಅಂತ ಹೇಳಿದ್ರು. ಇಲ್ಲಿ ಕರ್ಕೊಂಡ್ ಬಂದ್ಮೇಲೆ ಅದೇನು ಚಮತ್ಕಾರ ಆಯ್ತು ಗೊತ್ತಿಲ್ಲ ಗುರುಜಿ. ಕೈಕಾಲೆಲ್ಲ ಆಡಿಸ್ತಾ ಇದೆ ಮಗು, ನೋಡುತ್ತೆ ಇವಾಗ, ನಗುತ್ತೆ. ಈಗ ಎಷ್ಟು ಮಗು? ಏನ್ ಗುರುಜಿ? ಈಗ ಮಗು ವಯಸ್ಸೆಷ್ಟು? ಇವಾಗ 7 ತಿಂಗಳು ಗುರುಜಿ. 7 ತಿಂಗಳ ಮಗು? ಹೌದು ಗುರುಜಿ. ಇನ್ನು ಕಾಲು ಊರ್ತಾ ಇಲ್ಲ ಗುರುಜಿ. ಮತ್ತೆ ಇವಾಗ ಪಿಕ್ಚರ್ಗೆ ಬಂದಾಗ ಮೈ ಶೇಕ್ ಆಗತ್ತಲ್ಲ ಗುರುಜಿ, ಆತರ ಅವಾಗ ಮೈ ಶೇಕ್ ಆಗ್ತಾನೆ ಇರುತ್ತೆ. ನ್ಯೂರೋಲಜಿಸ್ಟ್ ಹತ್ರ ಎಲ್ಲ ತೋರ್ಸಿದೀವಿ, ಅದು ಕಂಟ್ರೋಲ್ಗೆನೆ ಬರ್ತಾ ಇಲ್ಲ. ಅದು ಯಾಕೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಗುರುಜಿ. ಮಗು ಫೋಟೋ ಏನಾದ್ರು ಕಳ್ಸಿದ್ಯಮ್ಮ? ಕಳ್ಸಿದೀನಿ ಗುರುಜಿ. ಕೊಡಿ ಇಲ್ಲಿ. ಹಬ್ಬ, ಎಷ್ಟು ಮುದ್ದಾಗಿದೆ ಅಮ್ಮ ಈ ಮಗು. ನೀನು ಕಳಿಸಿರ್ತಕ್ಕಂತಹ ಕೃಷ್ಣನ ಚಿತ್ರಕ್ಕೂ ಕೃಷ್ಣನ ವಿಗ್ರಹಕ್ಕೂ ನಿನ್ನ ಮಗು ಕಣ್ಣಿಗೂ ಭಾಳ ಹತ್ತತ್ರ ಸಂಬಂಧ. ಇಷ್ಟು ಚಿಕ್ಕ ಮಗುಗೆ ಎಷ್ಟೆಲ್ಲ ಅಲಂಕಾರ ಮಾಡಿಬಿಟ್ಟಿದ್ದೀರಿ. ನನ್ ಮಗು ಅಂದ್ರೆ ತುಂಬಾ ಇಷ್ಟ ಗುರುಜಿ. ನನ್ ಮಗು ಚೆನ್ನಾಗಿ ಆಗ್ಬೇಕು ಗುರುಜಿ. ಚಿಂತೆ ಮಾಡಬೇಡ ತಾಯಿ. ನೋಡಿ, ಈ ಮುದ್ದಾದ ಮಗುನ ನೋಡಿದ್ರೆ ಎಂಥವ್ರಿಗೂ ಕರಳಿಕೆ ಹೊಚ್ಚುತ್ತೆ. ಆದರೆ ಸೃಷ್ಟಿಕರ್ತ ಭಗವಂತ ಏನೋ ಒಂದು ಸಣ್ಣದಾದಂತಹ ಒಂದು ನೋವನ್ನು ಇಟ್ಬಿಟ್ಟಿರ್ತಾರೆ. ಇರಲಿ, ತಲೆ ಕೆಡಿಸ್ಕೊಳ್ಳೋದು ಬೇಡ ಮಗು, ಧೈರ್ಯವಾಗಿಲ್ಲ. ಈಗ ನಿನ್ನ ಮಗು ಚೆನ್ನಾಗಿದೆ ತಾನೇ? ಇವಾಗ ಚೆನ್ನಾಗಿದ್ದಾನೆ ಗುರುಜಿ. ಆದ್ರೆ ಅವನು ಮೆದುಳು ಬೆಳವಣಿಗೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಗುರುಜಿ. ಬುದ್ಧಿಮಾಂದ್ಯ ಆಗ್ತಾನೆ ಅಂತ. ಅದು ಏನಾಗುತ್ತೆ, ಅವ್ನ್ ಬೆಳವಣಿಗೆ ಆಗ್ಬೇಕು, ಬುದ್ಧಿ ಬೆಳವಣಿಗೆ ಆಗ್ಬೇಕು, ಅವ್ನು ಚೆನ್ನಾಗಾಗ್ಬೇಕು ಗುರುಜಿ. ನೋಡುವ ಮಗು, ನಿನ್ನ ಮಗುವಿನ ಕಣ್ಣ ರೇಖೆ, ಈ ಮಗುವಿನ ಮುದ್ದಾದಂತಹ ಮುಖವನ್ನ ನೋಡಿದ್ರೆ ಕೆಲವು ಸತಿ ನೋಡಮ್ಮ, ಯಾರು ಹೇಳ್ತಕ್ಕಂಥದ್ದು ಸತ್ಯ ಅಸತ್ಯತೆ ಅದನ್ನ ಮೇಲೆ ಭಗವಂತ ಅವನು ನಿರ್ಣಯಿಸ್ತಾನೆ. ನಾನು ನಿನ್ನ ಮನಸ್ಸು ಸಮಾಧಾನ ಮಾಡ್ಲಿಕ್ಕೆ ನಾನು ಹೇಳ್ತಾ ಇಲ್ಲ. ಈ ಮಗುವಿನ ಕಣ್ಣ ರೇಖೆ ನನ್ನ ಅನುಭವದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ಈ ಮಗುವಿನ ಕಣ್ಣ ರೇಖೆಯ ಪ್ರಕಾರ ತೆಗೆದುಕೊಂಡ್ರೆ ಮಗು ಖಂಡಿತ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಹೌದಾ ಗುರುಜಿ? ಮಗು ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ತಾಯಿ. ಏಕೆಂದ್ರೆ ಮಗುವಿನ ಎಡಗಣ್ಣು ಮತ್ತೆ ಬಲಗಣ್ಣಿನ ರೇಖೆ ಪ್ರಕಾರ ಬುಧ ಮತ್ತೆ ಚಂದ್ರ ಇರತಕ್ಕಂಥದ್ದು ಬಹಳ ಚೆನ್ನಾಗಿದೆ. ಏನು ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ ಅಥವಾ ಎಮರೇಜ್ ಆಗಿದೆ ಅಂತ ಏನು ಹೇಳ್ತಿದ್ದಾರೆ, ಅದು ಕಾಲಕ್ರಮೇಣ ಬಿಡುತ್ತೆ. ಈಗ ಮಗುಗೆ ಫೀಡಿಂಗ್ ಏನ್ ಮಾಡ್ತಿದ್ರಿ? ಆಹಾರ ಏನ್ ಕೊಡ್ತಿದ್ರಿ? ಹಾಲೆ ಕುಡಿಸ್ತೀನಿ ಗುರುಜಿ. ನನ್ನ ಹಾಲೆ ಕುಡಿಸ್ತೀನಿ.
ಹಾಲು ತಗೊಳುತ್ತಾ, ಹಾಲು ಕುಡಿಯುತ್ತಾ ಅದು? ಹಾಲ್ ಕುಡಿಯತ್ತೆ ಗುರುಜಿ, ಹಾಲ್ ಕುಡಿಯತ್ತೆ, ಸ್ವಲ್ಪ ರಾಗಿ ಸರಿ ಮಾಡಿದ್ರೆ ತಿನ್ನುತ್ತೆ ಗುರುಜಿ, ಮಾತಾಡಿದ್ರೆ ನಗುತ್ತೆ, ಮತ್ತೆ ಒಂದೊಂದ್ ಸರಿ ನೋಡುತ್ತೆ, ಒಂದೊಂದ್ ಸರಿ ನೋಡಲ್ಲ. ನೋಡು ಮಗು, ನಾನೊಂದು ಮಾತು ಹೇಳ್ತೇನೆ ಕೇಳು. ಯಾರು ಏನೇ ಹೇಳಿ, ನಿನ್ನ ಹೆತ್ತಕರಲು ನಿನ್ನ ಮಾತೃ ಪ್ರೇಮ, ನಿನ್ನ ಪ್ರೇಮ, ನೀನ್ ತೋರಿಸ್ತಕ್ಕಂಥ ವಿಶ್ವಾಸ, ನಿನ್ನ ಕಣ್ಣುಗಳಲ್ಲಿ ತುಂಬಿಕೊಂಡು ಆ ಮಗು ನೋಡ್ತಕ್ಕಂಥ ದೃಶ್ಯ ಇರುತ್ತಲ್ಲ ತಾಯಿ, ಅದೇ ಮಗುನ ಬೆಳವಣಿಗೆ ತಂದ್ಬಿಡತ್ತೆ. ನಾವು ಫಿಸಿಯೋಥೆರಪಿ ಅಂತ ಹೇಳ್ತೀವಿ. ಇದು ಮಕ್ಕಳಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಏನಿದೆ ಇದನ್ನ ಸರಿಪಡಿಸೋದು ತಾಯಿಯಲ್ಲಿ ಮಾತ್ರನೇ ಇದೆ. ತಾಯಿ ಒಬ್ಬಳೇ ತಾಳ್ಮೆಯಿಂದ ನೋಡ್ತಕ್ಕಂತಹದ್ದು. ಹಾಗೆ ನಿನ್ನ ತಾಳ್ಮೆಗೆ ಇದೊಂದು ಪರೀಕ್ಷೆ. ಇದು ಈ ಒಂದು ಪರೀಕ್ಷೆ ಸತ್ವ ಪರೀಕ್ಷೆ ಆಗಿ ಕೂತ್ಕೊಂಡ್ರು ಸಹಿತ ನೀನೇ ಸರಿಪಡಿಸ್ಬೋದು. ನೀನೇ ವೈದ್ಯರು, ನೀನೇ ಡಾಕ್ಟರು, ನೀನ್ ಸರ್ಜನ್ ಇದ್ದಂಗೆ. ನೀನು ಮುಂದೆ ಯಾವ ಸರ್ಜನ್ ಅಲ್ಲ. ನಿನ್ನ ಮಗುನ ನೀನು ಅಚ್ಚುಕಟ್ಟಾಗಿ ನೋಡ್ಕೋ ತಾಯಿ. ನಾನು ಹೇಳ್ತಾ ಇದ್ದೀನಿ, ಈ ಮಗುಗೆ ಯಾವುದೇ ತರ ತೊಂದರೆ ಇಲ್ಲ, 100% ಗುಣ ಆಗುತ್ತೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಅವ್ನ ಭವಿಷ್ಯ ಎಲ್ಲ ಚೆನ್ನಾಗಿದೆಯಲ್ಲ ಗುರುಜಿ? ನೋಡಮ್ಮ, ಇನ್ನೂ ಒಂದು ಸತ್ಯಾಂಶ ಹೇಳ್ತೇನೆ ಕೇಳು. ಈ ಮಗುವಿನ ಎಡಗಣ್ಣಿನ ರೇಖೆ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ. ಇದಕ್ಕೆ ಹಿಂಭಾಗದಲ್ಲಿ ಕೂತ್ಕೊಳ್ಳುವ ಆಸ್ಥಾನದ ಹತ್ರ ಒಂದು ಕಪ್ಪು ಮಚ್ಚೆ ಆಧಾರ ಇದೆ. ನೋಡಿದ್ಯಾ ಮಗುನ ಹಿಂಭಾಗದಲ್ಲಿ? ಇಲ್ಲ ಗುರುಜಿ, ಅಷ್ಟು ನೋಡಿಲ್ಲ ನಾನು. ಮಗು ನಿನ್ ತೊಡೆ ಮೇಲಿದ್ರೆ, ಮಗು ನಿನ್ ಸಮೀಪ ಇದ್ರೆ, ಆ ಮಗು ಹಿಂಭಾಗದಲ್ಲಿ ಒಂದು ಕಪ್ಪು ಮಚ್ಚೆ ಆಧಾರ ಇದೆ ನೋಡು. ಯಾಕೆಂದ್ರೆ ಮಗುವಿನ ಕಣ್ರೇಖೆ ಬಹಳ ಚೆನ್ನಾಗಿದೆ. ಆಲೋಚನೆ ಮಾಡುವಂಗಿಲ್ಲ, ಧೈರ್ಯವಾಗಿರುತ್ತಾಯಿ. ನಿನಗೆ ನಿನ್ನ ಮಗುವಿಗೆ ಏನೂ ತೊಂದರೆ ಆಗುದಿಲ್ಲ. ಅಧೈರ್ಯ ಪಡ್ಬೇಡ. ಒಳ್ಳೇದಾಗ್ಲಿ ಮಗು. ಗುರುಜಿ, ನಿಮ್ಮ ಆಶೀರ್ವಾದ ಇರ್ಲಿ ಗುರುಜಿ. ನೀವು ಟಿವಿಲೆಲ್ಲ ಬಂದಾಗ ನಿಮ್ಮನ್ನ ಮುಟ್ಬಿಟ್ಟು ನನ್ನ ಮಗು ತಲೆ ಮೇಲೆ ನಾನು. ಒಳ್ಳೇದಾಗ್ಲಿ ತಾಯಿ, ಆಗ್ಲಿಮ್ಮ. ಈ ಮಗು ಆದಷ್ಟು ಬೇಗ ಗುಣ ಆಗ್ಲಿ ಅಂತ ನಾನು ಈಗಿಂದೀಗಲೇ ತಾಯಿನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೇದಾಗ್ಲಿ. ಈಗ ಮತ್ತೊಬ್ರಿಗೆ ನಾವೇ ಕರೆ ಮಾಡಿದ್ವಿ ಗುರುಜಿ. ಯಾಕೆ ಗೊತ್ತಾ, ಇಷ್ಟು ಅದ್ಭುತವಾಗಿ ಕುಂದನ್ನಲ್ಲಿ ವರ್ಕ್ ಮಾಡಿ ಕಳಿಸಿದ್ದಾರೆ ರೂಪಾ ತಿಪ್ಪೇಸ್ವಾಮಿರವರು ಚಿತ್ರದುರ್ಗದಿಂದ. ಗುರುಜಿ, ರೂಪಾ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ತುಂಬಾ ಒಳ್ಳೆ ಪೇಂಟಿಂಗ್ ಮಾಡ್ತೀರಾ ಅನ್ಸುತ್ತೆ. ಯಾಕಂದ್ರೆ ಒಂದು ಪುಟ್ಟ ಚಿತ್ರ ಬರ್ದಿದ್ದೀರಾ ಇಲ್ಲಿ, ನವಿಲಿಂದು. ಇದೇ ತೋರ್ಸುತ್ತೆ ಒಳ್ಳೆಯ ಕಲೆ ಇದೆ ನಿಮ್ಮ ಕೈಯಲ್ಲಿ. ಹೇಳಿಮ್ಮ, ಗುರೂಜಿ ಇದಾರೆ, ಮಾತಾಡಿಮ್ಮ. ನಮಸ್ಕಾರ ಗುರೂಜಿ. ನಮಸ್ಕಾರ ತಾಯಿ. ನಿಮ್ ಪಾದಕ್ಕೆ ಶರಣಾರ್ಥಿ. ನಮಸ್ಕಾರಮ್ಮ. ಏನಿಷ್ಟು ಅಚ್ಚುಕಟ್ಟಾಗಿ, ಇಷ್ಟು ಮುದ್ದಾಗಿ ಎರಡು ನವಿಲುಗಳು, ಒಂದು ದೀಪದ ಮೇಲ್ಭಾಗದಲ್ಲಿ ನನ್ನ. ಹೌದು ಗುರುಜಿ, ಗುರುಜಿ. ಕುಂದನ್ ವರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಚೆನ್ನಾಗಿ ಮಾಡಿದಿರಿ, ಬಹಳ ಯಶಸ್ಸಿದೆ. ಒಳ್ಳೇದಾಗ್ಲಿ ತಾಯಿ. ಗುರುಗಳೇ, ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಸಂತೋಷಮ್ಮ. ನಿಮಗೆ ದೇವರು ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ನಿಮ್ಮ ಪತ್ನಿ ನಿಮ್ಮ ಮಕ್ಕಳು 3 ಕಾಲ ಚೆನ್ನಾಗಿರ್ಲಿ ಅಂತ ಭಾವಿಸ್ತೀನಿ. ನನ್ನ ಜೊತೆಗೆ ನನ್ನ ಪತ್ನಿ, ನನ್ನ ಮಕ್ಕಳು. ಒಳ್ಳೇದು ತಾಯಿ. ನೋಡಿ ಎಷ್ಟು ಸಂಸ್ಕಾರವಂತ ಮಾತಿದು. ಯಾಕೆಂದ್ರೆ ಒಂದು ಪರಿವಾರ, ಒಂದು ಕುಟುಂಬ. ಅದಕ್ಕೆ ಹೇಳುದು, ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ ಸೇವೇಂದ್ರಿಯೇ ಪ್ರತಿಷ್ಠತಿ. ಆ ಸಕುಟುಂಬ ಎಲ್ಲರಿಗೂ ಸಹಿತ ಸೇರ್ಲಿ. ಒಂದು ಆಶೀರ್ವಾದದ ಮಂತ್ರ, ಅಥವಾ ಯಾರೊಬ್ಬರು ಹಿತೈಷಿಗಳು ಒಂದು ಆಶೀರ್ವಾದಿಸಬೇಕಾದ್ರೆ, ಅಥವಾ ಒಂದು ಒಳ್ಳೆ ಮಾತಾಡಬೇಕಾದ್ರೆ, ಆ ಮಾತಿನ ಅರ್ಥ ಪರಿವಾರ ಎಲ್ಲರೂ ಸಹಿತ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಕ್ಕಂಥ ಒಂದು ಮಾತಿರುತ್ತೆ. ಅದಕ್ಕೆ ಮೂಲಾರ್ಥ ಬಹಳಷ್ಟು ವಿಶೇಷವಾಗಿದೆ. ತುಂಬ ಸಂತೋಷ ತಾಯಿ. ತುಂಬ ಚೆನ್ನಾಗಿರೋದನ್ನು ಬರೆದು ಕಳಿಸಿದ್ದೀರಿ. ಬಹಳ ಸಂತೋಷ ಆಯಿತು. ಒಳ್ಳೆಯದಾಗಲಿಮ್ಮ. ನಿಮ್ಮ ಪರಿವಾರಕ್ಕೆ ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ನಾನು ದೇವರನ್ನು ಪ್ರಾರ್ಥಿಸ್ತೇನೆ. ರೂಪಾ ಅವರೇ, ನೀವು ಒಂದು ಸಮಸ್ಯೆಯನ್ನ ಕೇಳಿದ್ದೀರಾ. ಆರ್ಥಿಕ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ, ಎಷ್ಟೇ ದುಡಿದ್ರೂ ಕೂಡ ದುಡ್ಡು ಕೈಯಲ್ಲಿ ನಿಲ್ಲೋದೇ ಇಲ್ಲ ಅಂತ ಕೇಳಿದ್ದೀರಾ ಅಲ್ವಾ? ಗುರುಜಿದವರ ಸಮಸ್ಯೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಅಭಿವೃದ್ಧಿಗೋಸ್ಕರ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಧವಾದಂತ ಅನುಷ್ಠಾನಗಳನ್ನು ತಿಳಿಸಿದ್ದೇನೆ. ಎಲ್ಲ ತಿಳಿಸಿದ್ರ ಗುರುಗಳೇ. ನಾವೆಲ್ಲ ಬರ್ಕೊಂಡಿದೀವಿ. ನಾವು ಬೆಳಿಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಹೇಳಿದ್ದು ಶ್ರೀಂ ಸೌ ಅಂತ ಅದೇ ಪಠಿಸ್ತೀವಿ. 6 ಗಂಟೆ 6 ಪ್ರಶಸ್ತಿ ಪೂಜೆ ಮುಗಿಸ್ಬಿಟ್ಟು ನಮ್ ನಿತ್ಯ ಕರ್ಮಗಳೆಲ್ಲ ಮಾಡ್ಕೊಂಡು ನಿಮ್ಮ ಕಾರ್ಯಕ್ರಮನ 9:00 ತನಕ ಕುತ್ಕೊಂಡು ವೀಕ್ಷಣೆ ಮಾಡ್ತೀವಿ. ಆಮೇಲೆ ತಮ್ಮ ಮಕ್ಕಳನ್ನೆಲ್ಲ ಶಾಲೆ ಕಳಿಸ್ತೀವಿ ಸ್ವಾಮೀಜಿ. ತುಂಬಾ ಸಂತೋಷ. ನೀವು ಆ ಮಂತ್ರಾನುಷ್ಠಾನವನ್ನ ಪಠನೆ ಮಾಡಕ್ ಶುರು ಮಾಡಿದ್ಮೇಲೆ ನಿಮ್ಮಲ್ಲಿ ಆಗಿರ್ತಕ್ಕಂತಹ ಬದಲಾವಣೆ ಏನು? ತುಂಬಾ ಅನುಕೂಲ ಆಗಿದೆ ಸ್ವಾಮೀಜಿ. ಯಾಕೆಂದ್ರೆ ಬರೀ ಆನಂದ್ ಗುರುಜಿ ಹೇಳ್ತಕ್ಕಂಥದ್ದು ನೀವು ಕೇಳ್ತಕ್ಕಂಥದ್ದು ಮಾಡಿದ್ರೆ ಮಾತ್ರ ಸಾಧ್ಯವಲ್ಲ. ನೀವು ಕಾರ್ಯಗತಿಗೆ ತಂದುಕೊಂಡು ನೀವು ಆ ಕೆಲಸವನ್ನು ಸಾಧನೆ ಮಾಡಿ ಅದರಿಂದ ಲಾಭ ನಷ್ಟಗಳೇನು ಅಂತಕ್ಕಂಥದ್ದು ತಿಳಿಸಿದ್ರೆ ನನಗೆ ಬಹಳ ಸಂತೋಷ. ಜೊತೆಗೆ ಇವತ್ತು ನನ್ನ ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥ ನನ್ನ ಇಷ್ಟು ಜನ ಅಭಿಮಾನಿ ದೇವರುಗಳು ಅವ್ರಿಗೂ ಗೊತ್ತಾಗುತ್ತೆ. ಜೊತೆಗೆ ಯಾರೊಬ್ಬರು ಈ ಕಾರ್ಯಕ್ರಮ ಮಾಡ್ತಾ ಇದ್ರೆ ಈ ಒಂದು ಬೀಜಾಕ್ಷರಿ ಮಂತ್ರವನ್ನ ಪುನಃ ಪಠನೆ ಮಾಡಕ್ಕೆ ಆರಂಭ ಮಾಡಿದ್ರೆ ನಿಮ್ಮಿಂದ ಅವ್ರಿಗೆ ದಾರಿದೀಪ ಆಗುತ್ತೆ.
ಸ್ವಾಮೀಜಿ ಎಲ್ಲ ನಾವು ಒಂದು ಕಿರು ಪುಸ್ತಕದಲ್ಲಿ ಡೈಲಿ ಬರಿತಾನೆ ಇರ್ತೀವಿ. ಬರೆದು ಅಕ್ಕಪಕ್ಕದವರಿಗೆ, ಸ್ನೇಹಿತರಿಗೆ, ಸಂಬಂಧಿಕರಿಗೆ ಏನಾದ್ರೂ ಸಮಸ್ಯೆ ಇದ್ರೆ ಅದನ್ನ ನಾವೆಲ್ಲ ಹೇಳ್ತೀವಿ. ನಿಮ್ಮ ಎಲ್ಲಾ ಪುಸ್ತಕಗಳನ್ನ ತಗೊಂಡ್ಬಂದು ಓದ್ತೀವಿ ಇಬ್ರು. ಓದಿ ಅದ್ರಲ್ಲಿ ಬೇಕಾದ ಪುಸ್ತಕ ಎಲ್ಲ ಇದನ್ನ ಬರಿತೀವಿ ನಾವು. ಮತ್ತೆ ಈ ಪ್ರತಿಯೊಂದನ್ನು ಸ್ಥಿರಮಹಾಲಕ್ಷ್ಮಿದು ಮತ್ತೆ ಪ್ರತಿಯೊಂದನ್ನು ಬರಿತಾನೆ ಇರ್ತೀವಿ. ಆಮೇಲೆ ಎಲ್ಲ ಹೇಳ್ತಾನೆ ಇರ್ತೀರಲ್ಲ, ಈ ನರಕಾರ ಇದ್ರದ್ದು ಎಲ್ಲ ಪ್ರತಿಯೊಂದನ್ನು ಆಲ್ರೌಂಡ್ ಎಲ್ಲಾನು ಹೇಳಿ ಎಲ್ಲಾನು ತಿಳ್ಕೊಂತೀವಿ ನಾವು. ತುಂಬಾ ಸಂತೋಷ ತಾಯಿ, ಒಳ್ಳೇದಾಗ್ಲಮ್ಮ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳಷ್ಟು ಬೇಗ ಅಭಿವೃದ್ಧಿ ಆಗ್ತೀರಿ. ನಾನು ಈ ಮಧ್ಯದಲ್ಲಿ ಹೇಳಿರ್ತಕ್ಕಂಥ ಅನುಷ್ಠಾನಗಳನ್ನೇ ತಾವು ಮಾಡಿದ್ರೂ ಸಾಕು, ಸಾಕಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಅದರಲ್ಲೂ ಇವತ್ತು ನೀವು ಬರೆದು ಕಳಿಸಿರ್ತಕ್ಕಂಥ ಒಂದು ಪೇಂಟಿಂಗ್, ಒಂದು ಗಿಫ್ಟ್ ಕಳಿಸಿದಿರಲ್ಲ, ಒಂದು ಫೋಟೋ, ಆ ಕಡೆ 2 ಅರಳಿ ಎಲೆ, ಆ ಅರಳಿ ಮರಕ್ಕೆ ನೀವು ನಮಸ್ಕಾರ ಮಾಡಿದ್ರೆ ಸಾಕು, ನಿಮ್ಮ ಸಮಸ್ಯೆ ಖಂಡಿತ ದೂರ ಆಗುತ್ತೆ. ಒಳ್ಳೇದಾಗ್ಲಿ. ಧನ್ಯವಾದಗಳು ರೂಪಾ ತಿಪ್ಪೇಸ್ವಾಮಿಯವರೇ. ಕಾರ್ಯಕ್ರಮಕ್ಕೆ ನಮ್ಗೆ ಇಷ್ಟು ಮುದ್ದಾದ ಒಂದು ಕೈ ಚಳಕದ ಮುಖೇನ ಕಲೆಯನ್ನ ನೀವು ತೋರ್ಪಡಿಸಿದ್ದೀರಾ. ಗುರುಜಿಯವರ ಫೋಟೋವನ್ನ ಕಳಿಸಿ ಧನ್ಯವಾದಗಳು ಗುರುಜಿ. ಈಗ ಮುಂದಿನ ರಾಶಿಗೆ ಹೋಗ್ಬಿಡೋಣ ಗುರುಜಿ. ಕರ್ಕಾಟಕ ರಾಶಿ. ಇನ್ನ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಇರಬಹುದು, ಮನಸ್ಸಿಗೆ ಬಾಧೆ ಇರಬಹುದು. ಹಾಗೆ ನಾನೇನೋ ತಪ್ಪು ಮಾಡ್ತಾ ಇದ್ದೀನೋ, ನಾನು ಮಾಡ್ತಾ ಇರ್ತಕ್ಕಂಥ ತಪ್ಪಿಗೆ ಕೊನೆಯೇ ಇಲ್ವೇನೋ, ನಾನು ಯಾಕೆ ತಪ್ಪು ಮಾಡ್ತಿದ್ದೀನಿ, ಈ ಪ್ರಕಾರವಾಗಿ 10 ಹಲವಾರು ಥರ ಆಲೋಚನೆಗಳು ನಿಮಗೆ ಬಂದಿರಬಹುದು. ಆದರೆ ಒಂದು ವಿಚಾರ ಸ್ಪಷ್ಟೀಕರಿಸಿದ್ದೇನೆ, ನಾವು ಮಾಡ್ತಕ್ಕಂತಹ ತಪ್ಪಿನ ಅರಿವು ನಮಗಾದರೆ ಖಂಡಿತ ನಾವು ಪ್ರತಿಯೊಬ್ಬರು ಸಹಿತ ಯಾರೊಬ್ಬರು ನಮ್ಮ ತಪ್ಪುಗಳು ನಮ್ಗೆ ಅರಿವಾಗ್ಬಿಟ್ರೆ ನಾವು ಹಾಕೋ ಹೆಜ್ಜೆ ಇದೆಯಲ್ಲ ಖಂಡಿತ ಬದಲಾವಣೆ ಆಗುತ್ತೆ. ಯಾಕೆಂದರೆ ತಪ್ಪಿನ ಅರಿವು ನಮಗಾಗಿಲ್ಲ ಅಂದರೆ ನಾವು ಮುಂದೆ ಹಾಕೋ ಹೆಜ್ಜೆಗಳು ಸಮಂಜಸವಲ್ಲ. ಜೊತೆಗೆ ನಾವು ಮಾಡ್ತಕ್ಕಂಥ ತಪ್ಪನ್ನು ನಾವು ಯಾವಾಗ ಸರಿದಿದ್ದುಕೊಳ್ಳಿದಿರ ಅದನ್ನು ನಾವು ಓಲೈಸ್ಕೊಂಡು ಅದರಿಂದ ನಾವು ಮಾಡ್ತಿರೋದೇ ಸರಿ ಅಂತ ಹೇಳ್ತೀವೋ ಅದು ಇನ್ನಷ್ಟು ದೊಡ್ಡ ಹಳ್ಳಕ್ಕೆ ಬೀಳ್ತೀವಿ. ತಪ್ಪು ನಾವು ಮಾಡಿದ್ರು ಯಾರು ಮಾಡಿದ್ರು ತಪ್ಪೇ. ಹಾಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆ ತಪ್ಪಿನ ಅನುಭವಗಳಾಗುವಂಥದ್ದು, ಎಲ್ಲೋ ನಾನು ಏನೋ ತಪ್ಪು ಮಾಡ್ತಿದ್ದೀನಿ, ಇದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ, ಈ ಪ್ರಕಾರವಾದಂಥ ಚಿಂತನೆ ಇವತ್ತು ನಿಮ್ಮ ರಾಶಿಫಲದಲ್ಲಿದೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಮತ್ತು ಚಂದ್ರ ಇರ್ತಕ್ಕಂಥದ್ದು, ಕೇತು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತೀರಿ. ಆರ್ಥಿಕ ಪರಿಸ್ಥಿತಿಯಲ್ಲೂ ಬಹಳ ಅಭಿವೃದ್ಧಿ ತಂದುಕೊಳ್ತೀರಿ. ಆದರೆ ದಾಂಪತ್ಯದಲ್ಲಿ ಸ್ವಲ್ಪ ವಿರಸ, ಮನಸ್ಸಿಗೆ ನೆಮ್ಮದಿ ಇಲ್ದಿರತಕ್ಕಂಥದ್ದು, ಒಂಟಿತನ ಬಯಸುವಂಥದ್ದು, ಎಲ್ಲರೂ ದೂರ ಬಾರ ಹೊರಟ್ಬಿಡೋಣಪ್ಪ, ನೆಮ್ಮದಿಯಾಗಿರೋಣಪ್ಪ, ನಾನು ಈ ಜನಗಳ ಮಧ್ಯದಲ್ಲಿ ಸಾಕಪ್ಪ ನನಗೆ ಸವಾಸ ಅನ್ನೋ ಥರ ನೀವು ಚಿಂತನೆ ಮಾಡ್ತಾ ಇರ್ತೀರಿ. ಸಿಂಹರಾಶಿಯವರು ನೀವು ಹಾಕುವಂಥ ಹೆಜ್ಜೆ, ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನ ಇವತ್ತು ಸಮಂಜಸವಾದ್ದಲ್ಲ. ಜೋಪಾನ. ಏನೇ ಮಾಡಬೇಕಾದ್ರೂ 1-2 ಸತಿ ಆಲೋಚನೆ ಮಾಡಿ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ 2-3 ಭಾಗದಲ್ಲಿ ಆಲೋಚನೆ ಮಾಡಿ ನಂತರ ಆ ತೀರ್ಮಾನಕ್ಕೆ ಬನ್ನಿ. ಸಿಂಹರಾಶಿಯವರು ದುಡುಕಿ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಸಮಂಜಸವಲ್ಲ. ಯೋಚನೆ ಮಾಡಿ ಸಮಂಜಸವಾದಂಥ ಉತ್ತರಕ್ಕೆ ತಗೊಳ್ಳಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಕಾಳಜಿ ಬೇಕು, ಪ್ರಯಾಣದ ಬಗ್ಗೆ ಎಚ್ಚರಿಕೆ ಬೇಕು. ಗಾಡಿನಲ್ಲಿ ಅಂದರೆ ರಸ್ತೆಯಲ್ಲಿ ಓಡಾಡುವಾಗ ವೆಹಿಕಲ್ ನೀವು ಡ್ರೈವ್ ಮಾಡ್ತಿದ್ರೆ ಬಹಳ ಮೈ ತುಂಬ ಕಣ್ಣಾಗಿರಬೇಕು. ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದಾಗಲಿ, ತಲೆ ಸುತ್ತು ಬರ್ತಕ್ಕಂಥದ್ದಾಗಲಿ, ಅಥವಾ ಅರ್ಧ ತಲೆನೋವಿಂದ ಒದ್ದಾಡ್ತಕ್ಕಂಥದ್ದಾಗಲಿ, ಬೆನ್ನೋವಲ್ಲಿ ಒದ್ದಾಡ್ತಕ್ಕಂಥದ್ದಾಗಲಿ, ಹಣಕಾಸಿನ ವಿಚಾರ ಯಾರಿಗೋ ಕೊಡಬೇಕಾದ್ದು ಅಥವಾ ಕೊಡ್ತಕ್ಕಂತಹದ್ದು, ಈ ಕೊಟ್ಟು ತೆಗೆದುಕೊಳ್ಳೋದರ ಮಧ್ಯದಲ್ಲಿ ನಿಮ್ಮ ಪ್ರಯಾಣ ಇದೆಯಲ್ಲ ಇದು ಬಹಳ ಕಷ್ಟ ಇದೆ. ಅಷ್ಟೊಂದು ಸರಿಸಮಾನವಾದಂಥದ್ದಲ್ಲ. ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ 20 ನಿಮಿಷದವರೆಗೂ, 12ರಿಂದ 4 ಗಂಟೆ 20 ನಿಮಿಷದವರೆಗೂ ನಿಮ್ಮ ಪ್ರಯಾಣದ ಕಾಲ ಸಮಂಜಸವಾದ್ದಲ್ಲ. ಈ ಸಮಯದಲ್ಲಿ ದೂರಭಾರ ಪ್ರಯಾಣ, ಅತಿಯಾದಂಥ ವೇಗವಾಗಿ ಗಾಡಿ ಚಲಿಸುವಂಥದ್ದು, ಅಥವಾ ಇನ್ಯಾರನ್ನೋ ಮಾತಾಡ್ತಾ ನೀವು ಗಾಡಿ ಓಡಿಸುವಂಥದ್ದು, ಮೊಬೈಲ್ ಕಿವಿಲಿ ಇಟ್ಕೊಂಡಿರ್ತೀರಿ, ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಲಿ ಗಾಡಿ ಓಡಿಸ್ತಾ ಇರ್ತೀರಿ. ಇದೆಲ್ಲ ತುಂಬ ತಪ್ಪು, ದೊಡ್ಡ ಅಪರಾಧ ಇದು. ಜೊತೆಗೆ ಇಂತಹ ತಪ್ಪನ್ನು ಮಾಡುವಾಗ ನೀವೇನೋ ನಿಮ್ಮ ಉದ್ದೇಶ ಏನೋ ಇರುತ್ತೆ, ಅಥವಾ ನೀವು ಯಾರನ್ನೋ ಮಾತಾಡಲೇಬೇಕು, ಗಾಡಿ ಪಕ್ಕದಲ್ಲಿ ಹಾಕಿ ಮಾತಾಡಿ. ಹಾಗಲ್ಲ, 2 ವೀಲರ್ ಓಡಿಸ್ತಾ ಇರ್ತೀರಿ, ಹೆಲ್ಮೆಟ್ ಒಳಗಡೆ ಮೊಬೈಲ್ ಇಟ್ಕೊಂಡಿರ್ತೀರಿ, ಇದೆಲ್ಲ ತಪ್ಪು. ಅದರಲ್ಲಿ ಇಂತಹ ರಾಶಿಗಳಲ್ಲೂ ವ್ಯತ್ಯಾಸ ಇರುವಾಗ ಇಂತಹ ದಿನಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದಲ್ಲ ಒಂಥರ ನೋವು ಅನುಭವಿಸಬೇಕಾಗತ್ತೆ. ಜೋಪಾನ. ಒಳ್ಳೆಯದಾಗಲಿ. ಹಾಗೆಯೇ ವೀಕ್ಷಕರೇ, ಈ ಬಾರಿ ಕೂಡ ಶನಿವಾರ ಗಣಪ ವಿಜೃಂಭಿಸಲಿದ್ದಾರೆ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಹೊಸಕೋಟೆ ಗಣಪನನ್ನು ನೋಡ್ತೀರಾ, ಸಿಂಧೂರ ಗಣಪನನ್ನು ನೋಡ್ತೀರಾ. ನಿಜಕ್ಕೂ ಅದ್ಭುತವಾಗಿ ಮೂಡ್ ಬಂದಿದೆ. ಈ ವಾರ ಕೂಡ ಖಂಡಿತ ನೋಡ್ಲೇಬೇಕಾಗಿರುವಂತಹ ಸಂಚಿಕೆ ಈ ವಾರ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮ ಅಂತ ಆಗ್ಲೇ ತಿಳಿಸ್ತಿದ್ವಿ. 19ನೇ ತಾರೀಕು ಗುರುಜಿಯವರು ಬೆಳಗ್ಗೆ ಬರ್ತಿದ್ದಾರೆ ರವೀಂದ್ರ ಕಲಾಕ್ಷೇತ್ರಕ್ಕೆ. ಯಾಕಂದ್ರೆ ಇಲ್ಲಿ ಚಕ್ರಾರ್ಚನ ಅನುಷ್ಠಾನವನ್ನ ತಿಳಿಸ್ಕೊಡ್ಲಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಬರ್ಬೋದು. ಇಷ್ಟಾರ್ಥ ಸಿದ್ಧಿಗಾಗಿ ಖಂಡಿತವಾಗ್ಲೂ ಗುರುಜಿಯವರು ಒಂದು ವಿಶೇಷವಾದ ಅನುಷ್ಠಾನವನ್ನ ಇಲ್ಲಿ ತಿಳಿಸ್ಕೊಟ್ರೆ, ಅವತ್ತೇ ಸಂಜೆ 19ನೇ ತಾರೀಕು ಸಂಜೆ ಗುರುಜಿಯವರು ಬರ್ತಿದ್ದಾರೆ. ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಅಂತಾನೆ ಕರೆಯುವಂತಹ ಬೆಂಗಳೂರು ವೈದ್ಯಕೀಯ ಮಹಾವಿಶ್ವವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಅವತ್ತು ಕಲಾವೈಭವ
ಜರುಗ್ತಾ ಇದೆ. ಅಂದ್ರೆ ವಿಶ್ವಕಲಾ ವೇದಿಕೆಯವರು ವಿಶೇಷವಾಗಿ ಅಂತರ್ ಕಾಲೇಜು ನೃತ್ಯ ಕಲಾ ಸ್ಪರ್ಧೆಯನ್ನು ಆಯೋಜಿಸಿದ್ದಾರೆ. ಅಲ್ಲಪ್ಪ, ಈ ಡಾನ್ಸ್ ಕಾಂಪಿಟೇಷನ್ ಅಲ್ಲಿ ಗುರೂಜಿ ಅವ್ರಿಗೆ ಏನ್ ಕೆಲಸ ಅಂತ ನೀವು ಅನ್ಕೊಳ್ತಿರ್ಬೋದು. ಆದ್ರೂ ಕೂಡ ಅಲ್ಲಿ ವಿದ್ಯಾರ್ಥಿಗಳಿಗೆ ಅರಿವಿನ ದರ್ಪಣ ಕಾರ್ಯಕ್ರಮ ಇರುತ್ತೆ. ಹಾಗಾಗಿ ಅಲ್ಲಿ ಕೂಡ ಆಸಕ್ತರು ಬಂದು ಭಾಗವಹಿಸಬಹುದು. ಸಂಜೆ ಅಲ್ವೇ ಗುರೂಜಿ? ಸಂಜೆ 5 ರಿಂದ 6 ಗಂಟೆಗೆ ಈ ಕಾರ್ಯಕ್ರಮಕ್ಕೆ ಬರ್ತೇನೆ. ಜೊತೆಗೆ ಇಲ್ಲಿ ವಿದ್ಯಾರ್ಥಿಗಳ ಮನೆ ಪರಿವರ್ತನೆ ನೋಡಿ, ಇವರು ಮೆಡಿಕಲ್ ಸ್ಟೂಡೆಂಟ್ಸ್ ಆದರೂ ಸಹಿತ ಅವರಲ್ಲಿರ್ತಕ್ಕಂತಹ ಕಲೆಯನ್ನ ಎಷ್ಟು ಸಾಂಸ್ಕೃತಿಕವಾದಂತಹ ಒಂದು ವೈಭವೀಪೂರಿತವಾದಂತಹ ಅನುಷ್ಠಾನಗಳನ್ನು ಮಾಡ್ತಿದ್ದಾರೆ. ಇದಕ್ಕೆ ನಾನು ಬರ್ತಿದ್ದೇನೆ. ಇದಿಷ್ಟೇ ಅಲ್ಲ, ಈ ಕಾರ್ಯಕ್ರಮ 5 ರಿಂದ 6 ಗಂಟೆ ಈ ಕಾರ್ಯಕ್ರಮ ಮುಗಿದ ನಂತರ ನನ್ನ ನೇರವಾಗಿ ಹೊರಡತಕ್ಕಂಥದ್ದೇ ಪದ್ಮನಾಭನಗರಕ್ಕೆ. ಪದ್ಮನಾಭನಗರದಲ್ಲಿ ಅಲ್ಲೂ ಗಣಪತಿ ಉತ್ಸವ, ಮಹರ್ಷಿ ಸಾಂತ್ವನ. ಅಲ್ಲಿ ಮಹರ್ಷಿ ಮಾತಿದೆ. ಮಹರ್ಷಿ ಮಾತು ಸುಮಾರು 2.5 ಗಂಟೆಗಳ ಕಾಲ ರಾಜ್ಯದ ನಾನಾ ಮೂಲೆಗಳಿಂದ ಆಗಮಿಸ್ತಕ್ಕಂತಹ ಭಕ್ತ ಶಿರೋಮಣಿಯರಿಗೆ ಅಲ್ಲಿ ನಾನು ತಿಳಿಸ್ತಕ್ಕಂತಹ ವಿಶೇಷವಾದಂತಹ ಮಹರ್ಷಿ ಮಾತಿದೆ. ಆ ಮಹರ್ಷಿ ಮಾತು ಅವತ್ತು ಸಂಜೆ ಇರತಕ್ಕಂಥದ್ದು. ಈ ಕಾರ್ಯಕ್ರಮ ಮುಗಿದ ನಂತರ 6:30ಗೆ ನಾನು ಪದ್ಮನಾಭನಗರಕ್ಕೆ ಬರ್ತೇನೆ. ಅಲ್ಲಿ ಮಹರ್ಷಿ ಮಾತಿದೆ. ಸಾಕಷ್ಟು ಜನ ಅಭಿಮಾನಿ ದೇವರುಗಳು ಕಳೆದ ಬಾರಿನೂ ಇದೇ ತರಹ ಮಹರ್ಷಿ ಮಾತು ಪದ್ಮನಾಭನಗರದಲ್ಲಿ ಇರತಕ್ಕಂತಹ ಗಣಪತಿ ಉತ್ಸವದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಗುರುಜಿ, ಈಗ ನಿಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಬಹುಶಃ ಎಲ್ಲರೂ ಕಲ್ಯಾಣ ಮಾಡಿ ಕಳಿಸ್ತಿದ್ದಾರೆ. ವಿಶೇಷವಾಗಿ ಇದು ಮುತ್ತಿನಿಂದ ಮಾಡಿರುವಂತಹ ಒಂದು ಫೋಟೋ. ಹಲೋ ವಾಣಿಯವರೇ, ನಮಸ್ಕಾರ. ನಮಸ್ತೆ ದಿವ್ಯಾ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಾವು ಹಿಂದೆ ಒಬ್ರಿಗೆ ಕರೆ ಮಾಡಿದ್ವಿ, ಅವರು ಕೂಡ ಚಿತ್ರದುರ್ಗದವ್ರೆ, ನೀವು ಚಿತ್ರದುರ್ಗದವ್ರೆ. ನಾನು ಅವಳು ಫ್ರೆಂಡೇ. ಓ, ನೋಡಿದ್ರಾ, ಇಬ್ರು ಒಟ್ಟೊಟ್ಟಿಗೆ ಕಳಿಸ್ಬಿಡಿದೀರಾ. ಬಹಳ ಸಂತೋಷ. ಗುರೂಜಿ ಇದಾರ್, ಮಾತಾಡಿ ವಾಣಿ ಅವ್ರೆ. ನಮಸ್ತೆ ಗುರೂಜಿ. ನಮಸ್ತೆ ಅಮ್ಮ. ನಿಮಗೆ ಕೋಟಿ ಕೋಟಿ ನಮಸ್ಕಾರ ಗುರೂಜಿ. ನಮಸ್ಕಾರ ತಾಯಿ. ನೀವು ಬಹಳ ಅರ್ಥಪೂರ್ಣವಾಗಿ ಮಾಡಿದ್ದೀರಿ. ಕಮಲ, ಮೇಲ್ಭಾಗದಲ್ಲಿ ನವಿಲಿಗೆರಿ. ಪ್ರಯತ್ನ ಪಟ್ವಿ ಗುರೂಜಿ, ನಿಮಗೆ ಫೋನ್ ಮಾಡಕ್ಕೆ ನಮಗೆ ಟ್ರೈ ಸಿಗ್ಲೇ ಇಲ್ಲ ಫೋನ್ ಮಾಡಕ್ಕೆ. ಇದು ಬಹಳ ಚೆನ್ನಾಗಿದೆ ಅಮ್ಮ, ಬಹಳ ಅರ್ಥಗರ್ಭಿತವಾಗಿ ಮಾಡಿದಿರಿ. ಎಲ್ಲ ನಿಮ್ಮ ಆಶೀರ್ವಾದ ಗುರೂಜಿ. ಒಳ್ಳೇದಾಗ್ಲಿ ತಾಯಿ. ನಿಮ್ಮ ಪರಿವಾರಕ್ಕೆ ಸಂಪೂರ್ಣವಾದಂತಹ ಕೃಪಾಶೀರ್ವಾದ ಇರಲಿ. ಭಗವತಿಯ ಸಂಪೂರ್ಣ ಅನುಗ್ರಹ ನಿಮಗೆ ಇರ್ಲಿ ಅಮ್ಮ. ಒಳ್ಳೇದಾಗ್ಲಿ ತಾಯಿ. ಗುರೂಜಿ, ನಂದೊಂದು ಸಮಸ್ಯೆ ಬಸ್ ಕಳ್ಸಿದೀನಿ, ನೀವು ಅದಕ್ಕೆ ಪರಿಹಾರ ತಿಳಿಸ್ಬೇಕು. ಹೇಳಿಮ್ಮ, ನೀವೇ ಹೇಳಿ. ಗುರೂಜಿ, ನನಗೆ ನಂದು ತವ್ರ ಮನೆ ಶೃಂಗೇರಿ. ನಂದು 14 ವರ್ಷ ಆಯ್ತು ಮದ್ವೆ ಆಗಿ. ನಮ್ ತಂದೆ ತಾಯಿ ಯಾರು ಮಾತಾಡಿಸ್ತಿಲ್ಲ. ಅವ್ರು ಮಾತಾಡಿಸ್ತಾರ ಅಂತ ನೀವು ಹೇಳ್ಬೇಕು ಗುರೂಜಿ. ಯಾಕೆ ಮಾತಾಡ್ತಿಲ್ಲ? ನಮ್ದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಗುರೂಜಿ. ಹಾಗಾಗಿ ನಮ್ ತಂದೆ ಅಲ್ಲೇ ದೇವಸ್ಥಾನದಲ್ಲೆಲ್ಲ ಹೋಗಿ ಕೆಲಸ ಮಾಡ್ತಾರೆ. ನಮ್ಮ ದೊಡ್ಡಪ್ಪನೇ ಎಲ್ಲ ಅಲ್ಲಿ ಬಂಗಾರದ ಕೆಲಸ ಎಲ್ಲ ರಥ ಎಲ್ಲ ಮಾಡಿರೋದು ನಮ್ ದೊಡ್ಡಪ್ಪವ್ರೆ. ಹಂಗಾಗಿ ಅಲ್ಲಿ ಕಾಂಟ್ಯಾಕ್ಟ್ ಜಾಸ್ತಿ ಅವರಿಗೆ. ಹಾಗಾಗಿ ನಾನು ಹೀಗಾಗಿದ್ದೀನಲ್ಲ ಅಂತ ಅವ್ರು ಮಾತಾಡ್ಸಲ್ಲ. ಆದ್ರೂ 14 ವರ್ಷ 14 ವರ್ಷ ಆಯ್ತು ಗುರೂಜಿ. ಸೀತಾದೇವಿ ವನವಾಸ ಮಾಡ್ದಂಗ್ ಮಾಡ್ಬಿಟ್ಟಿದೆ ತಾಯಿ ನೀನು. ಎದುರಿಗೆ ಸಿಕ್ಕರು ಅವರು ನನ್ನ ಹತ್ರ ಮಾತಾಡಲ್ಲ ಗುರೂಜಿ. ಅದಕ್ಕೆ ಮಾತಾಡಿಸ್ತಾರ, ನನ್ನ ಸೇರಿಸ್ಕೊಂತಾರ ಅಂತ ಕೇಳ್ಬೇಕಾಗಿತ್ತು. 14 ವರ್ಷ ಆಯ್ತಲ್ಲ ತಾಯಿ. ಸೀತಾದೇವಿ ವನವಾಸ ಮಾಡಿದ್ದಾಯ್ತು. ಪುನಃ ರಾಮರಾಜ್ಯಕ್ಕೆ ಕಾಲಿಟ್ಟು ಪುನಃ ರಾಮನ ಒಂದು ವಿಶೇಷವಾದಂತಹ ಒಂದು ಆತಿಥ್ಯ ಇರುತ್ತೆ. ಹಾಗೆ ನಿನ್ನ ಇಲ್ಲಿವರೆಗೂ ಇದ್ದಂತಹ ಸಮಸ್ಯೆ 14 ವರ್ಷ ಏನು ತಂದೆ ತಾಯಿನ ಮತ್ತು ನಿಮ್ಮ ಪರಿವಾರನ ಬಿಟ್ಟು ಹೊರಗಡೆ ಬಂದಿದ್ದೀರಿ. ಈ ವರ್ಷದಲ್ಲಿ ಪುನಃ ನೀವೆಲ್ಲರೂ ಸಹಿತ ಮಾತಾಡ್ತೀರಿ, ಒಟ್ಟು ಒಂದಾಗ್ತೀರಿ. ಗುರುಜಿ, ನನಗೆ ಶೃಂಗೇರಿ ಶಾರದಾದೇವಿ ಕುಂಕುಮ ಕಳಿಸ್ಕೊಡಿ ಗುರುಜಿ. ನಿಮಗ್ ಬಂದಿಲ್ವಾ? ತುಂಬಾ ಟ್ರೈ ಮಾಡಿದೆ, ಅವತ್ತು ನನಗೆ ಸಿಕ್ಲಿಲ್ಲ. ಆಗ್ಲಿಮ್ಮ, ಪ್ರಯತ್ನಿಸ್ತೇನೆ. ಯಾಕೆಂದ್ರೆ ನಾನು ನಿನಗೆ ಆಶ್ವಾಸನೆ ಕೊಡ್ಲಿಕ್ಕೆ ಆಗೋದಿಲ್ಲ. ಆ ಪ್ರಸಾದ ಎಲ್ಲ ನನ್ನ ಹತ್ರ ಇಲ್ಲಿ ಇರ್ತಕ್ಕ, ಯಾಕೆಂದ್ರೆ ಇದು ಸಮುದ್ರ ಅಲ್ವಾ ತಾಯಿ. ಈ ಸಮುದ್ರದಲ್ಲಿ ಎಷ್ಟೋ ಜನ, ಎಲ್ಲರಿಗೂ ಸಹಿತ ಸಾಧ್ಯವಾದಷ್ಟು ಇಲ್ಲಿ ನಾವು ಅರ್ಚನೆ ಪ್ರಸಾದ ಏನ್ ಬಂದಿದೆಯೋ ಅದೆಲ್ಲವನ್ನೂ ವಿನಿಯೋಗ ಮಾಡಿದ್ದೇವೆ. ಅಕಸ್ಮಾತ್ ಉಳಿದಿದ್ರೆ ಖಂಡಿತ ನಾನು ನಿನ್ನ ಇಲ್ಲಿ ಅಡ್ರೆಸ್ ಇರಬಹುದು ನನಗೆ ಇದ್ರೆ ನಾನು ಖಂಡಿತ ಕಳಿಸ್ತೀನಮ್ಮ, ಚಿಂತೆ ಮಾಡ್ಬೇಡ ತಾಯಿ. ನನ್ನ ಮಗ ಮಾತಾಡ್ತಾನೆ. ಅಮ್ಮ, ಸಮಯದ ಅಭಾವ ಇದೆ, ಕೊಡಮ್ಮ. ನಮಸ್ತೆ ಗುರುಜಿ. ನಮಸ್ತೆ ಮಗು, ಏನ್ ಮಾಡ್ತಾ ಇದೀಯಾ? ನಾನು ಕುತ್ಕೊಂಡಿದ್ದೀನಿ. ಕರೆಕ್ಟ್ ಅಪ್ಪ, ಒಳ್ಳೆ ಪ್ರಶ್ನೆ, ಉತ್ತರ ಚೆನ್ನಾಗಿದೆ. ನೀನ್ ಏನು ಓದ್ತಾ ಇದೀಯ ಮಗು? 6th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ಬಹಳ ತೂಕವಾದಂತ ಉತ್ತರ ಅಲ್ವಮ್ಮ? ಈಗಿನ ಕಾಲದ ಮಕ್ಕಳು ನೋಡಮ್ಮ. ಊಟ ಮಾಡ್ದ ಅಂದ್ರೆ ಇನ್ನ ಮಾಡಿಲ್ಲ ಅಂತ ಹೇಳ್ಬಿಡ್ತಾನೆ ಇವನು. ಒಳ್ಳೆ. ಆ ಮಗು 6ನೇ ಕ್ಲಾಸ್ ಓದ್ತಾ ಇದೀಯಾ? ಹೌದು ಗುರುಜಿ. ಚೆನ್ನಾಗಿ ಓದ್ಬೇಕು, ಒಳ್ಳೇದಾಗ್ಲಿ. ಯಾವ ಶಾಲೆಯಲ್ಲಿ ಓದ್ತಾ ಇದೀಯಾ? ಜ್ಞಾನಭಾರತಿ. ಒಳ್ಳೇದಾಗ್ಲಿ ಮಗು, ಚೆನ್ನಾಗಿ ಓದು, ಒಳ್ಳೇದಾಗ್ಲಿ. ಗುರುಜಿ, ನಾ ಹೇಳ್ತಿರ್ಲಿಲ್ವಾ ಆಗ್ಲೇ ತುಂಬಾ ಜನ ನಮ್ಗೆ ಉಡುಗೊರೆ ಕಳಿಸಿದ್ದಾರೆ. ಯಾಕೆ ಅಂದ್ರೆ ನಿಮ್ಮ ಹುಟ್ಟಿದ ಹಬ್ಬ ಇತ್ತೀಚೆಗಷ್ಟೇ ಆಯಿತು ಅಂತ. ಹಾಗಾಗಿ ಅಭಿನಂದನಾ ಸಮಾರಂಭಕ್ಕೂ ಮುಂಚೆನೆ ಕಳಿಸಿದ್ದಾರೆ. ನಶೀಪುಡಿ ಅನ್ನೋರು ಗದಗ್ನಿಂದ ಕಳಿಸಿದ್ದಾರೆ ಗುರುಜಿ. ಭೀಮಾಂಬಿಕಾ ದೇವಿಯ ಒಂದು ಚಿತ್ರವನ್ನ ಕಳಿಸಿದ್ದಾರೆ.
ಹಾಗೆ ಪ್ರಸಾದ ಕೂಡ ಕಳಿಸಿದ್ದಾರೆ ಗುರುಜಿ. ಇಟ್ಟಿಗಿ, ರೋಣ ತಾಲೂಕಿನ ಇದು. ಹಾಗೆ ನನಗೂ ಕೂಡ ತಾಯಿ ಪ್ರಸಾದ ಕಳಿಸಿದ್ದೀರಾ ನಶೀಪುರಿ ಅವರೇ, ಧನ್ಯವಾದಗಳು. ಈ ತಾಯಿ ಆಶೀರ್ವಾದ ನನಗೂ ಇರಲಿ ಹಾಗೂ ನನ್ನ ಅಭಿಮಾನಿ ದೇವರುಗಳು ಎಲ್ಲರಿಗೂ ಇರಲಿ. ಯಾಕೆಂದರೆ ಈ ತಾಯಿ ದರ್ಶನ ನಾನು ಇವತ್ತೇ ಮಾಡ್ತಾ ಇದ್ದೇನೆ. ಅದರಿಂದ ಈ ತಾಯಿ ದರ್ಶನ ಮಾತ್ರದಿಂದಲೇ ನಿಮ್ಮೆಲ್ಲರ ಸಮಸ್ಯೆ ದೂರ ಆಗಲಿ ಅಂತ ಆ ತಾಯಿನ ಮತ್ತೊಮ್ಮೆ ಪ್ರಾರ್ಥನೆ ಮಾಡೋಣ. ಇದರ ಚರಿತ್ರೆಯ ಕುರಿತಾದ ಒಂದು ಪುಸ್ತಕ ಕೂಡ ಕಳಿಸಿದ್ದಾರೆ ಗುರುಜಿ ಅವರು. ನಂತರ ಜೊತೆಗೆ ಪ್ರಸಾದ ಕೂಡ ನಿಮಗೆ ಕಳಿಸಿದ್ದಾರೆ. ಖಂಡಿತವಾಗ್ಲೂ ನಾವು ಸ್ವೀಕರಿಸ್ತೇವೆ. ಜೊತೆಗೆ ನೀವು ಪತ್ರ ಕಳಿಸಿಲ್ಲ, ಬೇಜಾರಾಯ್ತು ನಮ್ಗೆ. ಖಂಡಿತವಾಗ್ಲೂ ನಿಮ್ ಫೋನ್ಗೂ ಟ್ರೈ ಮಾಡಿದ್ವಿ, ಸಿಗ್ಲಿಲ್ಲ. ಬೇಜಾರು ಮಾಡ್ಕೊಂಬೇಡಿ, ಖಂಡಿತ ಮತ್ತೊಮ್ಮೆ ಕರೆಗೆ ಪ್ರಯತ್ನ ಮಾಡಿ. ಧನ್ಯವಾದಗಳನ್ನ ಅರ್ಪಿಸ್ತಾ ನಶೀಪುಡಿ ಅವ್ರಿಗೆ. ಗುರುಜಿ, ಮುಂದಿನ ರಾಶಿಯ ಕುರಿತಾಗಿ ನಶೀಪುಡಿ ಹೆಸರು ಚೆನ್ನಾಗಿದೆ. ನಾನು ನೀವು ನಶೀಪುಡಿ ಅಂದಾಗ ಎಲ್ಲೋ ಕಿಂಕಿಣಿ ನೇಷನು ಯಾವುದೋ ನಿಶಾ ಬರುತ್ತಲ್ಲ, ಮುಗ್ಗ ಆ ಕಡೆಯವ್ರಿಗೆ ಚೆನ್ನಾಗಿ ಅದೊಂದು ಆ ಪದ್ಧತಿಗಳದು. ಜೊತೆಗೆ ಅದೇನು ಹೇಳ್ತಾರೆ, ವಂಶ ಪಾರಂಪರಿಕವಾಗಿ ಬಂದಿರತಕ್ಕಂಥ ಹೆಸರುಗಳು. ಈಗ ನಮ್ದು ಮುಳುಗುಂದು ವಂಶ ಅಂತ ಹೇಳ್ತೀವಲ್ವಾ, ಹಾಗೆ ಮುಳುಗುಂದು ವಂಶದವರಿಗೆ ಮುಳುಗುಂದ್ ಅಂತ ಬರ್ತಕ್ಕಂಥದ್ದು. ದತ್ತಾತ್ರೇಯ ಮುಳುಗುಂದು, ಹನುಮಂತರಾವ್ ಮುಳುಗುಂದು, ಹಾಗೆ ಆನಂದ್ ಗುರುಜಿಯವ್ರಿಗೂ ಮುಳುಗುಂದೆ. ಯಾಕೆಂದ್ರೆ ಅಲ್ಲಿಂದ ಕರ್ನಾಟಕದ ಭಾಗದವರೇ ಅಲ್ವೇ ಗುರುಜಿ? ಅದರಿಂದ ಒಳ್ಳೇದಾಗ್ಲಿ. ಗುರುಜಿ, ಈಗ ಮುಂದಿನ ರಾಶಿ ತುಲಾ ರಾಶಿಯವ್ರಿಗೆ ಏನ್ ತಿಳಿಸ್ತೀರಾ ಗುರುಜಿ? ಖಂಡಿತಮ್ಮ. ಇನ್ನ ತುಲಾ ರಾಶಿ. ತುಲಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ, ಜೊತೆಗೆ ಶನಿಯ ದೃಷ್ಟಿ ಅಷ್ಟು ಸಮಂಜಸವಾದಲ್ಲದ್ರಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುತ್ತೆ. ಮನಸ್ಸಿಗೆ ನೆಮ್ಮದಿ ಇಲ್ಲಂಥ ರೀತಿ ಇರುತ್ತೆ. ಚಂಚಲತೆ ಸಾಕಷ್ಟಾಗತ್ತೆ. ಜೊತೆಗೆ ಬಹಳ ಆಯಾಸ ಆಗುವಂಥದ್ದು, ಸುಸ್ತಾಗುವಂಥದ್ದು, ಹತ್ತೆಜ್ಜೆ ನಡಿಲಿಕ್ಕೆ ಆಗದಿರತಕ್ಕಂಥದ್ದು, ಇಂಥೆಲ್ಲ ಸಮಸ್ಯೆಗಳು ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ಇಂತಹ ಸಮಸ್ಯೆಗಳು, ಇಂತಹ ಒಂದು ನೋವಿನಿಂದ ನೀವಿರೋದ್ರಿಂದ ಈ ಸಮಸ್ಯೆಗಳಿಂದ ನೀವು ಹೊರಗಡೆ ಬರಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಜಾತಕದಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ಯಾವುದಾದ್ರು ಒಂದು ಶಕ್ತಿ ಕ್ಷೇತ್ರಕ್ಕೋ ಅಥವಾ ಶನೇಶ್ವರನ ಆಲಯಕ್ಕೋ, ಸ್ವಾಮಿಯ ಆಲಯಕ್ಕೋ ಹೋಗಿ ಅಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಂಬನ್ನಿ. ಜೊತೆಗೆ ಒಂದು 9 ಶನಿವಾರ ಸ್ವಾಮಿಗೆ ತೈಲಾಭಿಷೇಕವನ್ನು ಮಾಡಿಸಿ. ತುಲಾರಾಶಿಯವರು 9 ಶನಿವಾರ ತಪ್ಪದಿರ ತೈಲಾಭಿಷೇಕ ಮಾಡಿಸ್ತಕ್ಕಂಥದ್ದು, ಎಳ್ಳೆಣ್ಣೆಯಿಂದ ಸ್ವಾಮಿಗೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಇದನ್ನು ಮಾಡೋದ್ರಿಂದ ಇರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ದೂರ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಸಿಗುತ್ತೆ. ಅತಿ ಹೆಚ್ಚು ಹೇಳಬೇಕಾದ್ರೆ ನಿಮ್ಮಲ್ಲಿರ್ತಕ್ಕಂಥ ಕೆಲವು ದೋಷಗಳು, ನೀವು ಸಜ್ಜನರಾಗಿದ್ದು ಒಳ್ಳೆಯವರಾಗಿದ್ದು ನಿಮ್ಮಲ್ಲಿ ಒಳ್ಳೆತನ ಇದ್ರೂ ಸಹಿತ ಎಲ್ಲೋ ಒಂದು ಕಡೆ ಅದು ಸಮಾಜಕ್ಕೆ ಕೆಟ್ಟದಾಗ ಕಾಣ್ತಾ ಇದ್ರೆ ಅಂತಹದ್ದನ್ನು ಸರಿಪಡಿಸ್ಕೊಳ್ಬಹುದು. ಅದರಿಂದ ತೈಲಾಭಿಷೇಕ ಶನೇಶ್ವರ ಮಾಡಿಸೋದು ತುಲಾರಾಶಿಯವರು ಮರಿಬೇಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯನ ಸರಿಪಡಿಸ್ಕೊಳ್ಳಿ. ಆರೋಗ್ಯನ ಸಮಾಧಾನವಾಗಿರಬೇಕು. ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ತಂದುಕೋಬೇಕು. ಹಾಗೂ ನೀವು ಮಾಡ್ತಾ ಇರತಕ್ಕಂಥ ಕೆಲಸಗಳಲ್ಲಿ ಹೆಚ್ಚು ಜವಾಬ್ದಾರಿಯುತವಾದಂಥ ಕೆಲಸವನ್ನು ಮಾಡಬೇಕು. ಇದಕ್ಕೆಲ್ಲವೂ ಭಗವಂತನ ಪ್ರಾರ್ಥನೆ ಮಾಡಬೇಕು. ಪ್ರಸನ್ನ ಆಂಜನೇಯ ಸ್ವಾಮಿಯ ದರ್ಶನ ಮಾಡಬೇಕು. ಕಾರಣ ಸೊಂಟಕ್ಕೆ ಸಂಬಂಧಪಟ್ಟಂಥದ್ದು ಅಥವಾ ಮೀನು ಮಾಂಸಖಂಡಗಳಿಗೆ ಸಂಬಂಧಪಟ್ಟಂಥದ್ದು ಅಥವಾ ಎಡಗಣ್ಣಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಇವತ್ತು ನೀವು ಬಾಧಿಸ್ತೀರಿ. ಹಾಗೂ ಕೆಲಸಕ್ಕೆ ಬಾರದಂಥ ವಿಚಾರಗಳನ್ನು ಬಹಳ ತಲೆ ಕೆಡಿಸ್ಕೊಂಡು ಬಹಳ ಆಳವಾಗಿ ಆಲೋಚನೆ ಮಾಡ್ತೀರಿ. ಅದರಿಂದ ಅನಾರೋಗ್ಯ ತಂದುಕೊಳ್ತೀರಿ. ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಬೇಕು, ಮನಸ್ಸನ್ನು ಶಾಂತಿಯಾಗಿ ಇಟ್ಕೋಬೇಕು. ಇದಕ್ಕೆ ನೀವು ಮಾಡಬೇಕಾದ್ದು ಪ್ರಸನ್ನ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡತಕ್ಕಂಥದ್ದು. ಇಷ್ಟು ಮಾಡಿ ಒಳ್ಳೆಯ ಯಶಸ್ಸನ್ನೇ ನೋಡ್ತೀರಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿಯಲ್ಲೂ ಒಂದು ಹೆಜ್ಜೆ ಮುಂದೆ ಇರ್ತೀರಿ. ಹಣಕಾಸಿನ ವಿಚಾರದಲ್ಲೂ ಬಹಳಷ್ಟು ಅನುಕೂಲ ಆಗುವಂಥದ್ದು ಮತ್ತು ವಿದ್ಯಾರ್ಥಿಗಳ ಜೀವನ ಅಂತೂ ಬಹಳ ಸುಭಿಕ್ಷವಾಗಿರುತ್ತೆ. ವಿದ್ಯಾರ್ಥಿಗಳು ನಿಮ್ಮ ಬದುಕನ್ನು ಚೆನ್ನಾಗಿಟ್ಕೊಳ್ಳಿಕ್ಕೋಸ್ಕರ, ಒಳ್ಳೆಯ ಯಶಸ್ಸನ್ನು ಕಾಪಾಡ್ಕೊಳ್ಳಿಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಾಧ್ಯವಾದಷ್ಟು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿ ಮತ್ತು ಸಾಧ್ಯವಾದರೆ ಔದುಂಬರ ವೃಕ್ಷಕ್ಕೆ 11 ಪ್ರದಕ್ಷಿಣೆ ಮಾಡಿ ಇವತ್ತಿನ ದಿವಸ ಔದುಂಬರ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ದಾರಿದೀಪವಾಗುತ್ತೆ. ಧನುರಾಶಿಯವರು ಔದುಂಬರ ಪ್ರಾರ್ಥನೆ ಮಾಡಿ ಅಥವಾ ಅಶ್ವತ್ಥ ವೃಕ್ಷದ ತಳಭಾಗದಲ್ಲಿ ಒಂದು 10 ನಿಮಿಷದ ಕಾಲ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ನಂತರ ಆಚೆ ಹೊರಡಿ ಸಾಕಷ್ಟು ಯಶಸ್ಸನ್ನು ಕಾಪಾಡ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯವೂ ಸುಧಾರಣೆ, ಮನಸ್ಸಿಗೂ ಶಾಂತಿ, ನೆಮ್ಮದಿಯುತವಾಗಿರ್ತಕ್ಕಂಥದ್ದು. ಹಾಗೆ ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳನ್ನು ಅಚ್ಚುಕಟ್ಟಾಗಿ ತೆಗೆದುಕೊಳ್ಳೋದ್ರಿಂದ ಸಾಕಷ್ಟು ಯಶಸ್ಸನ್ನೇ ಕಾಪಾಡ್ಕೊಳ್ತೀರಿ. ಇವತ್ತಿನ ದಿವಸ ದುರ್ಗಾರಾಧನೆ ಮಾಡಿ. ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು, ದುರ್ಗಾ ದೀಪ ನಮಸ್ಕಾರ ಮಾಡ್ತಕ್ಕಂಥದ್ದು, ದುರ್ಗಾಲಯದಲ್ಲಿ ನಿಮ್ಮ ಸೇವೆಯನ್ನು ಸಲ್ಲಿಸೋದ್ರಿಂದ ಸಾಕಷ್ಟು ಯಶಸ್ಸನ್ನು ಕಾಪಾಡ್ಕೊಳ್ತೀರಿ. ಮಕರ ರಾಶಿಯವರು ಇವತ್ತಿನ ದಿವಸ ಸಾಧ್ಯವಾದರೆ
ಯಾರಾದರೂ ಬಡಬಗ್ಗರಿಗೆ ಅಥವಾ ನಿರ್ಗತಿಕರಿಗೆ ಅಥವಾ ನಿಮ್ಮ ಜೊತೆಲಿರ್ತಕ್ಕಂಥ ಯಾರಾದರೂ ಒಬ್ಬರು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಏನಾದರೂ ಒಂದು ಕಿಂಚಿತ ಸಹಾಯ ಮಾಡಿ. ನಿಮ್ಮ ಕರಹಸ್ತದಿಂದ ನೀವು ಸಹಾಯ ಮಾಡ್ತಕ್ಕಂಥದ್ದು, ನಿಮ್ಮ ಕೈದ ದಾನ ಧರ್ಮ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಯಶಸ್ಸನ್ನೇ ಕಾಪಾಡ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಬಹಳ ಆಲೋಚನೆ ಬೇಕಾಗುತ್ತೆ. ಅನಾರೋಗ್ಯದ ಒಂದು ನೆರಳು ನಿಮ್ಮ ಮೇಲಿರುತ್ತೆ. ಆರೋಗ್ಯನ ಸರಿಪಡಿಸ್ಕೊಳ್ಳಿ, ಮನಸ್ಸನ್ನು ಶಾಂತಿಯಾಗಿಟ್ಕೊಳ್ಳಿ, ಮನಸ್ಸಲ್ಲಿರ್ತಕ್ಕಂತಹ ಕೆಲವು ದುಃಖ ದುಮ್ಮಾನಗಳನ್ನು ದೂರ ಮಾಡಿಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ದೇವಿಯ ಆರಾಧನೆ ಮಾಡಿ, ಯಾವುದಾದ್ರು ಒಂದು ದೇವಿಯ ಮೂಲ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಹಾಗೆ ಸಾಧ್ಯವಾದರೆ ಕೆಲವು ವನಸರಿಗಳ ಸಹಾಯದಿಂದ ನಿಮ್ಮ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ದೇವಿನ ಆರಾಧನೆ ಮಾಡೋದ್ರಿಂದ ಸಕಲ ವಿಧವಾದಂತಹ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬಹುದು. ಹಾಗೆ ಕುಂಭರಾಶಿಯವರು ಇವತ್ತಿನ ದಿವಸ ಸಂಜೆ ವೇಳೆಗೆ ಸಾಯಂಕಾಲದ ಸಮಯದಲ್ಲಿ ಯಾವುದಾದ್ರು ಒಂದು ವಿಶೇಷವಾಗಿರ್ತಕ್ಕಂಥ ಮಾರುತಿಯ ಸಾನ್ನಿಧ್ಯಕ್ಕೆ ಹೋಗಿ ಮಾರುತಿಯನ್ನು ದರ್ಶನ ಮಾಡ್ಕೊಂಡು ಬನ್ನಿ. ಅಂದರೆ ಆಂಜನೇಯ ಸ್ವಾಮಿನ ದರ್ಶನ ಮಾಡಿ. ಆಂಜನೇಯ ಸ್ವಾಮಿ ದರ್ಶನಕ್ಕೆ ಹೊರಟಾಗ ರಾಮಧ್ಯಾನ ಮಾಡಿ. ವಿಶೇಷವಾದಂಥ ಫಲವನ್ನು ನೀವು ಸಿದ್ಧಿಸ್ಕೊಳ್ಬಹುದು. ಇನ್ನು ರಾಶಿಗಳಲ್ಲಿ ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಚಂದ್ರ ಗುರುವಿನ ಸಂಪೂರ್ಣ ಅನುಗ್ರಹ ನಿಮಗಿದೆ. ಆದರೆ ನಿಂದನೆ ಮಾತುಗಳು ಕೇಳಬೇಕಾಗತ್ತೆ. ಏನೇ ಒಳ್ಳೇದು ಮಾಡಿದ್ರು, ಯಾವುದೇ ಒಳ್ಳೆ ಥರದಲ್ಲಿದ್ದರೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ಮತ್ತೊಬ್ಬರಿಗೆ ಹಂಚಿದಿರ ಆದಷ್ಟು ನಗುಮುಖವಾಗಿ ನೀವು ನೋಡ್ತಿದ್ರು ಸಹಿತ ಮತ್ತಷ್ಟು ಸಮಸ್ಯೆಗಳು ಎದುರಾಗುವಂಥ ಸಾಂದ್ರತೆ ಸಾಕಷ್ಟು ಇರುತ್ತೆ. ಇವತ್ತಿನ ದಿವಸ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ. ಸಾಧ್ಯವಾದರೆ ತುಳಸಿನ ಪ್ರಾರ್ಥನೆ ಮಾಡಿ. 2 ತುಳಸಿಗಳನ್ನು ನಿಮ್ಮ ಪಾಕೆಟಲ್ಲೋ ನಿಮ್ಮ ಪರ್ಸಲ್ಲೋ ಇಟ್ಕೊಳ್ಳಿ. ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಸಂಜೆ ವೇಳೆಗೆ ಸೂರ್ಯಾಸ್ತಮ ಕಾಲದಲ್ಲಿ 2 ಕರಿಮೆಣಸು ಅಂದರೆ ಕಾಳುಮೆಣಸನ್ನು 2 ಕಾಳುಮೆಣಸನ್ನು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ, ಕೆಲವು ದೋಷಗಳು ದೂರ ಆಗುತ್ತೆ. ಒಳ್ಳೇದಾಗಲಿ. ಗುರುಜಿ, ನಿಜಕ್ಕೂ ನಾವೆಲ್ಲರೂ ಕಾರ್ಯಕ್ರಮದ ಪ್ರಾರಂಭದಿಂದಲೂ ಕೂಡ ಕಾಯ್ತಾ ಇದೀವಿ. ಯಾಕಂದ್ರೆ ನೀವು ಹೇಳಿದ್ರಿ ನಿಮ್ಮ ಮನೆಯಲ್ಲಿ ಪಕ್ಷ ಅಥವಾ ಶ್ರಾದ್ದ ಮಾಡ್ತಾ ಇದೀವಿ ಅಂದ್ರೆ, ಹೌದು, ನಮ್ಮ ಹಿರಿಯರಿಗೆ ಹೇಗೆ ಗೊತ್ತಾಗತ್ತೆ? ಖಂಡಿತ ದೇಹವನ್ನ ತ್ಯಜಿಸಿದ ನಂತರ ಅವರಿಗೆ ಅಗಾಧವಾದ ಶಕ್ತಿ ಇರತ್ತೆ, ನೀವೇ ಹೇಳ್ತಾ ಇದ್ರಿ. ಆದ್ರೂ ಕೂಡ ನಮ್ಮ ಮನೆಯಲ್ಲಿ 2-3 ಜನ ಗಂಡು ಮಕ್ಳಿರ್ತಾರೆ. ಒಬ್ಬೊಬ್ರು ಮನೆ ಒಂದೊಂದ್ ಕಡೆ ಇರುತ್ತೆ. ಯಾರ್ದೋ ಒಬ್ರು ಮನೆಯಲ್ಲಿ ನಡೀತಿದ್ರು ಕೂಡ ಎಂತಹ ಸಿಗ್ನಲ್ ನಾವು ಕೊಡ್ಬೇಕಾಗತ್ತೆ? 2 ಸಿಗ್ನಲ್ ಅಂತ ಹೇಳಿದ್ರಿ, ಯಾವ್ದದು ಗುರುಜಿ? ಖಂಡಿತ. ಹಾಗಂತ 4 ಜನ ಅಣ್ಣ ತಮ್ಮಂದಿರಿದ್ರು 4 ಜನ ನಾವು ಸಪ್ರೇಟು. ಆದರೆ ಏನು ಸಪ್ರೇಟ್ ಮಾಡೋರು ಪಿಂಡನ ಸಪ್ರೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಪಿಂಡ ಎಲ್ಲಾದರೂ ಒಂದೇ ಕಡೆ ಇಡಬೇಕು. ಒಂದೇ ಕಡೆ ಪಿಂಡ ಇಡಬೇಕು. ಅವ್ರ ಹೆಸರಲ್ಲಿ ಊಟ ಹಾಕ್ಬೋದು ಅಷ್ಟೇ. ಅವ್ರ ಹೆಸರಲ್ಲಿ ಊಟ ಹಾಕಿ ಅವ್ರ ಆಶೀರ್ವಾದ ತಗೋಬೋದು. ಆದರೆ ಅವ್ರನ್ನೇ ಪಿಂಡ ಪ್ರದಾನ ಮಾಡುವಾಗ ಬಂದು ಆ ಪಿಂಡದಲ್ಲಿ ಅವ್ರ ಆವಾಹನೆ ಆಗಿ ಅವ್ರ ಆಶೀರ್ವಾದ ಮಾಡ್ತಕ್ಕಂಥ ಸ್ಥಳ ಒಂದು ಕಡೆ ಮಾತ್ರ ಆಗಿರುತ್ತೆ. ಹಾಗಂತ 9 ಜನ ಮಕ್ಕಳಿದ್ದಾರೆ ಅಂತ 9 ಕಡೆ ಪಿಂಡ ಇಡ್ತಕ್ಕಂಥದ್ದಲ್ಲ. ಅದು ಮಾಡಬಾರ್ದು, ಮಹಾಪರಾಧ. ಇನ್ನು ಸಿಗ್ನಲ್ ಬಗ್ಗೆ ಎಲ್ಲರಿಗೂ ಏನೋ ಒಂದು ಕುರುಹು ನಾವು ಕೊಡ್ತೀವಿ ಅಂತ. ಖಂಡಿತ. ನೋಡಿ, ಶ್ರಾದ್ದ ಆಗಲಿ ಪಕ್ಷ ಆಗಲಿ, ಅದರಲ್ಲೂ ಹೆಚ್ಚು ಪಕ್ಷಕ್ಕಿಂತ ಶ್ರಾದ್ದದಲ್ಲೇ ಜಾಸ್ತಿ. ಈ ಶ್ರಾದ್ದ ತಿಥಿ ಮಾಡುವ ಕಾಲದಲ್ಲಿ 2 ಸಿಗ್ನಲ್ ಇದೆ. ಆ ಸಿಗ್ನಲ್ಲು ಅದು ಕೊಟ್ಟ ತಕ್ಷಣ ಆಟೋಮೆಟಿಕ್ ಆಗಿ ಅಲ್ಲಿ ಪಿತೃದೇವತೆಗಳು ಬಂದೇ ಬರ್ತಾರೆ. ಪಿತೃದೇವತೆಗಳು ಬರಬೇಕಾದ್ರೂ ಸಹಿತ ಆ ಸಿಗ್ನಲ್ ಇದ್ದರೆ ಮಾತ್ರನೇ ಬರ್ತಕ್ಕಂಥದ್ದು, ಇಲ್ಲಾಂದ್ರೆ ಬರೋದಿಲ್ಲ. ಅದೇನು ಆ ಸಿಗ್ನಲ್ಲು? ಒಂದು ಬಾಳೆ ಕುಡಿ. ಆ ಬಾಳೆ ಕುಡಿನ ಒಂದು ಪಿತೃದೇವತೆಗಳಿಗೆ, ಒಂದು ವಿಶೇಷವಾಗಿರ್ತಕ್ಕಂಥ ವಿಷ್ಣು ಸಾನ್ನಿಧ್ಯದಲ್ಲಿರ್ತಕ್ಕಂಥವ್ರಿಗೆ, ಅಂದರೆ ಇಬ್ಬರು ಬ್ರಾಹ್ಮಣರಾಗಲಿ ಅಥವಾ ಯಾರಾದರೂ ಸಹಿತ ಈ ಶ್ರಾದ್ದ ಮಾಡುವಾಗ ಬಾಳೆ ಎಲೆನ ಬಾರ್ಲು ಹಾಕ್ತಕ್ಕಂಥದ್ದು ಮನೆ ಮುಂದೆ ಒಂದು ಪದ್ಧತಿ ಇದೆ. ಹಾಗೆ ವಿಶ್ವಕ್ಷೇನ ಅಂದರೆ ವಿಶ್ವಕ್ಷೇನ, ಗಣಪತಿ, ಈ ತರಹ ನಾವೆಲ್ಲವನ್ನು ಏನು ಪ್ರಾರ್ಥನೆ ಮಾಡ್ತೀವೋ ಹಾಗೆ ವಿಶೇಷವಾದಂಥ ರೀತಿ ಶ್ರಾದ್ದ ಕಾಲಗಳಲ್ಲಿ ಒಂದು ವಿಶೇಷವಾದಂಥ ರೀತಿ ಮನೆ ಮುಂಭಾಗದಲ್ಲಿ ಬಾಳೆ ಎಲೆನ ಬಾರ್ಲು ಹಾಕ್ತಕ್ಕಂಥದ್ದು, ಅದರ ಮೇಲೆ ಒಂದಿಷ್ಟು ಸಗಣಿ ಹಾಕುವಂಥದ್ದು. ಸಗಣಿ ಅಂದ್ರೆ ಏನು? ಗೋಮಯ. ಆ ಗೋಮಯನ ಆ ಒಂದು ಎಲೆ ಮೇಲೆ ಬಾರ್ಲು ಹಾಕ್ತಾರೆ. ಅದು ಒಂದು ಸಿಗ್ನಲ್. ಎಲ್ಲಿ ಯಾರ ಮನೆ ಮುಂದೆ ಆ ತರಹ ಬಾಳೆ ಎಲೆ ಬಾರ್ಲು ಹಾಕುವಂಥದ್ದು, ಬಾರ್ಲು ಹಾಕಿ ಅದರ ಮೇಲೆ ಒಂದಿಷ್ಟು ಗೋಮಯನ ಹಾಕ್ತಾರೋ ಡೈರೆಕ್ಟ್ ಆಗಿ ಪಿತೃಗಳು ಆ ಮನೆಗೆ ಬಂದೇ ಬರ್ತಾರೆ. ಇದು ಶತಸಿದ್ಧ. ಇನ್ನು 2ನೇದು, ಅವತ್ತಿನ ದಿವಸ ಮಾಡ್ತಕ್ಕಂತಹ ಪದಾರ್ಥಗಳು. ಆ ಪದಾರ್ಥಗಳಲ್ಲಿ ಉದ್ದಿನ ಬೆಳೆಯಿಂದ ಮಾಡ್ತಕ್ಕಂಥದ್ದು ಉದ್ದಿನ ವಡೆ. ಆ ಉದ್ದಿನ ವಡೆ ಯಾರ ಮನೆ ಕರೀತಾರೋ, ಯಾರ ಮನೆಗೆ ಅವತ್ತಿನ ದಿವಸ ಮಾಡ್ತಕ್ಕಂಥ ಪದಾರ್ಥಗಳಿದೆಯಲ್ಲ, ಎಲ್ಲವೂ ಸಹಿತ ಕಾಯಿಗಳು ಮಾಡ್ತಕ್ಕಂಥದ್ದು. ಗೋರಿಕಾಯಿ ಆಗಿರ್ಬೋದು, ಹಾಗಲಕಾಯಿ ಆಗಿರ್ಬೋದು, ಬಾಳೆಕಾಯಿ ಆಗಿರ್ಬೋದು, ಅಥವಾ ಬಾಳೆ ದಿಂಡ ಆಗಿರ್ಬೋದು. ನೋಡಿ, ಇದು ಪ್ರತಿನಿತ್ಯ ಶುಭ ಕಾರ್ಯಗಳಲ್ಲಿ ಮಾಡೋದಿಲ್ಲ. ಗುರುಜಿ, ಹಾಗೆ ಕೆಸುವಿನ ದಂಟು ಅಂತ ಹೇಳ್ತಾರೆ. ಅದೇ, ಇವೆಲ್ಲವನ್ನು ಯಾವಾಗ ಶುಭ ಕಾರ್ಯಗಳನ್ನ ಹೊರತುಪಡಿಸಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅವು ಬೇರೆ. ಶುಭ ಕಾರ್ಯಗಳಲ್ಲಿ ಸಾಮಾನ್ಯಕ್ಕೆ ಗೋರಿಕಾಯಿ, ಹಾಗಲಕಾಯಿ ಇಂಥವನ್ನ ಯಾವುದು ಮಾಡೋದಿಲ್ಲ. ಪಲ್ಯಗಳು ಮಾಡ್ಕೋಬಹುದು. ಇವತ್ತಿನ ದಿವಸ ಎಲ್ಲವೂ ಬದಲಾಗ್ಬಿಟ್ಟಿದೆ, ಎಲ್ಲ ಬದಲಾಗಿದೆ. ಆದರೂ ಶ್ರಾದ್ದ ಕಾಲದಲ್ಲಿ, ತಿಥಿ ಕಾಲದಲ್ಲಿ ಮಾಡ್ತಕ್ಕಂತಹ ಅಡಿಗೆನೇ ಬೇರೆ. ಇದು ಮಾಡುವಾಗ ಅದರ ಸುವಾಸನೆ ಬರುತ್ತಲ್ಲ, ಅದರ ವಾಸನೆ, ಅದರ ಒಂದು ಏನೋ ಪರಿಮಳ ಇರುತ್ತಲ್ಲ, ಅದಕ್ಕೆ ಇಮ್ಮಿಡಿಯೇಟ್ ಆಗಿ ಆ ಭಾಗದಲ್ಲಿ ಬಂದೇ ಬರ್ತಾರೆ ಪಿತೃಗಳು. ಓ, ನಮ್ಮ ಮನೆಯಲ್ಲಿ ಶ್ರಾದ್ದ ನಡೀತಿದೆ, ನಾನು ಹೋಗಬೇಕು,
ಬಂದೇ ಬರ್ತಾರೆ. ಅಂದ್ರೆ ಒಂದ್ ರೀತಿಯ ಸೂಚನೆಯನ್ನ ನಾವೇ ಕೊಡ್ತಾ ಇದೀವಿ ಅವ್ರಿಗೆ, ನಾವು ಹೌದು, ಮಾಡ್ತಾ ಹೌದು. ಇದೀವಿ ಬನ್ನಿ ಅಂತ. ಬನ್ನಿ ಆವಾಹನೆ ಮಾಡ್ತಕ್ಕಂಥದ್ದು, ಅಲ್ಲಿ ನಾವು ಆಮಂತ್ರಿಸ್ತಕ್ಕಂಥದ್ದು. ನೋಡಿ ಹೇಗಿದೆ, ಇದೆಲ್ಲವೂ ಬಹಳ ಅರ್ಥ ಇರ್ತಕ್ಕಂಥದ್ದು. ಆದರೆ ಇನ್ನೊಂದು ವಿಚಾರ ಚೆನ್ನಾಗಿ ತಿಳ್ಕೊಳ್ಳಿ, ಯಾವುದೇ ಕೆಂಪು ಹೂನಾರಗಳನ್ನು ಇವತ್ತು ಯಾರ್ದು ಶ್ರಾದ್ದ ಮಾಡ್ತಿದ್ದೀರೋ, ತಂದೆದೋ ತಾಯಿದೋ ಅಜ್ಜಿದೋ ತಾತಂದೋ ಯಾರ್ದು ಮಾಡ್ತಿದ್ದೀರೋ ಅವ್ರ ಫೋಟೋಗೆ ಕೆಂಪು ಹೂನಾರ ಹಾಕಬೇಡಿ. ಕೆಂಪು ಹೂನಾರ ಹಾಕುವಂಥದ್ರಿಂದ ಸಾಮಾನ್ಯಕ್ಕೆ ಕೆಂಪು ಹೂನಾರ ಹಾಕೋದ್ರಿಂದ ಅದಕ್ಕೆ ಬಹಳ ದೂರ ಪಿತೃಗಳು ಬರೋರು ಸಹಿತ ಒಂದು ಹೆಜ್ಜೆ ಹಿಂದಕ್ಕೆ ಹಾಕ್ತಾರಂತೆ, ಕೆಂಪು ಆಗೋದಿಲ್ಲ ಅವರಿಗೆ. ಅದಕ್ಕೆ ಹಳದಿ ಕಲರು ಶಾಮಂತಿಗೆ ಹೂನಾರ ಹಾಕುವಂಥದ್ದು, ಅಥವಾ ಬೇರೆ ಯಾವುದೇ ಪುಷ್ಪಗಳನ್ನು ಹಾಕಬಹುದು. ಬೇರೆ ಯಾವುದೇ ಪುಷ್ಪಗಳನ್ನು ಮರಣ ಹೊಂದಿರತಕ್ಕಂಥವ್ರಿಗೆ ಹಾಕ್ಬೋದು, ಆದರೆ ಕೆಂಪು ಹೂವು ಹಾಕಬಾರ್ದು. ಕೆಂಪು ಹೂವು ಹಾಕೋದ್ರಿಂದ ಅವ್ರ ಆತ್ಮಕ್ಕೂ ಅವ್ರಿಗೂ ಒಂಥರ ಭಯ ಇದೆ, ಈ ತರಹ ಇರುತ್ತೆ. ಇದಕ್ಕೆಲ್ಲ ಕೆಲವು ಆಧಾರಗಳಿದೆ, ಇದು ತೆಗೆದಿಟ್ರೆ ಸಾಕಷ್ಟು ಸಮಯ ತಗೊಳುತ್ತೆ. ಆದರೆ ಒಂದು ಸೂಕ್ಷ್ಮತೆ ನಾನು ತಿಳಿಸ್ತಾ ಇದ್ದೇನೆ, ಇದನ್ನ ಈ ತರ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ಗುರುಜಿ, ಹಾಗೆ ನೀವು ಹೇಳ್ತಾ ಇದ್ರಿ ಇವಾಗ ಗಂಡ್ ಮಕ್ಳು ಇದ್ದವ್ರು ಅದ್ ಮಾಡ್ತಾರೆ. ನಾನು ಅವತ್ತು ಅದೇ ಪ್ರಶ್ನೆಯನ್ನ ಕೇಳಿದ್ದೆ ಗುರುಜಿ. ಗಂಡ್ ಮಕ್ಳು ಇಲ್ಲದಂತವರು ಅಳಿಯ ಕೂಡ ಮಾಡೋದಕ್ಕಾಗಿಲ್ಲ ಅಂದ್ರೆ ಪದ್ಧತಿ ಕೆಲವರ ಪ್ರಕಾರ ದತ್ತು ಅಂತೇನೋ ತಗೊಳ್ತಾರಂತೆ, ಅದು ಹೇಗೆ? ದತ್ತು ತಗೊಳ್ಬಹುದು. ಅದು ಪ್ರಾರಂಭದಿಂದಲೇ, ಅಂದ್ರೆ ಯಾವತ್ತು ಮರಣ ಹೊಂದಿರ್ತಾರೆ ಆವತ್ತಿನ ಅಂತ್ಯಕ್ರಿಯೆಗಳನ್ನು ಮಾಡಬೇಕಾದ್ರೆ ಮಾತ್ರ. ಆದರೆ ಶ್ರಾದ್ದಗಳಾಗ್ಲಿ ತಿಥಿಗಳಾಗ್ಲಿ ಮಾಡೋ ಸಮಯ ಅಂತಹ ಕಾಲದಲ್ಲಿ ಮಾಡ್ತಕ್ಕಂಥ ಒಂದು ತೀರ್ಥಕ್ಷೇತ್ರಗಳಲ್ಲಿ ಗಯಾ ಶ್ರಾದ್ದ ಅಥವಾ ಬದರಿ ಕ್ಷೇತ್ರದಲ್ಲಿ ಬ್ರಹ್ಮಕಪಾಲ ಇದೆ, ಅಲ್ಲೂ ಸಹಿತ ಅದನ್ನು ಮಾಡಬಹುದು. ಹಾಗೆ ಇನ್ನಷ್ಟು ಪುಣ್ಯಕ್ಷೇತ್ರಗಳಲ್ಲಿ ಅಲ್ಲಿ ಅವರ ಹೆಸರಲ್ಲಿ ತಿಲತರ್ಪಣವನ್ನು ಕೊಟ್ಟು ಅದನ್ನು ಮುಗಿಸ್ತಕ್ಕಂಥದ್ದು. ಯಾಕೆಂದರೆ ಹೆಣ್ಣು ಮಕ್ಕಳು ಅಷ್ಟೇ, ಕೊಟ್ಟ ಹೆಣ್ಣು ಕುಲಕ್ಕೊರ್ಗು. ಈ ಮನೆಯಿಂದ ಹೆಣ್ಣನ್ನ ಆ ಮನೆ ಕೊಟ್ಟ ಮೇಲೆ ಅವ್ರ ತಂದೆ ತಾಯಿಯ ಒಂದು ಶ್ರಾದ್ದ ಕರ್ಮ ಮಾಡೋ ಅಧಿಕಾರ ಅವ್ರಿಗೆ ಇರೋದಿಲ್ಲ. ಅದರ ಪ್ರೀತಿ ವಿಶ್ವಾಸ ಇರುತ್ತೆ. ಆ ಪ್ರೀತಿ ವಿಶ್ವಾಸದಿಂದ ಅವರು ಯಾವತ್ತು ಹೋಗಿರ್ತಾರೆ ಆ ದಿವಸ ಯಾರಾದರೂ ಒಂದು 4 ಜನನ ಕರೆದು ಅವ್ರ ಹೆಸರಲ್ಲಿ ಊಟ ಹಾಕುವಂಥದ್ದು, ಅವ್ರು ಇಷ್ಟಪಡ್ತಕ್ಕಂಥ ವಸ್ತುಗಳನ್ನು ಕೊಡುವಂಥದ್ದು, ಅಥವಾ ಒಂದು ವಸ್ತ್ರದಾನ ಮಾಡುವಂಥದ್ದು, ಇಷ್ಟು ಮಾತ್ರ ಮಾಡಿ ಅವ್ರ ಆಶೀರ್ವಾದ ತೆಗೆದುಕೋಬೋದೇ ವಿನಃ ಅವರಿಗೆ ತಿಲತರ್ಪಣ ಕೊಡುವಂಥ ಅಧಿಕಾರ ಹೆಣ್ಣು ಮಕ್ಕಳಿಗಿಲ್ಲ. ಖಂಡಿತ ಗುರುಜಿ, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳ ಮಹತ್ತರವಾದ ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ, ಧನ್ಯವಾದಗಳು. ಒಳ್ಳೆಯದಮ್ಮ. ವೀಕ್ಷಕರೇ, ಹೊರಡೋ ಸಮಯ ಆಗಿದೆ, ಹೋಗಿ ಬರೋದಾ? ನಮಸ್ಕಾರ.